ರಾಜೀವ್, ಏನ್ ಪ್ರಣತಿ? ಕೆಲ್ಸ ಬಿಟ್ಟು ಮನೇಲಿ ಖಾಲಿಯಾಗಿ ಕೂತ್ಕೊಳ್ಳೋಕೆ ಬೇಜಾರಾಗುತ್ತೆ ರಾಜೀವ್. ನೋಡು, ನೀನ್ ಕೆಲಸ ಮಾಡ್ಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ ಕಣೆ, ನಿನ್ನಿಷ್ಟ. ನಿನಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂದ್ರೆ ನಮ್ ಸಂತೋಷನ್ ಕಂಪ್ನಿಲೇ ಕೆಲಸ ಮಾಡ್ಬೋದಲ್ವಾ? ಇಲ್ಲಾಂದ್ರೆ ಒಂದ್ ಕೆಲಸ ಮಾಡು, ಬೇರೆ ಯಾವ್ದಾದ್ರು ಕಂಪ್ನಿಗೆ ಜಾಯ್ನ್ ಆಗು. ಮಾವ ಏನಂತಾರೋ ಏನೋ. ಅಪ್ಪ ಏನು ಅನ್ನಲ್ವೇ, ಓದ್ದೋರು ಸುಮ್ಮನೆ ಕುತ್ಕೊಳಲ್ಲ ಅಂತ ಅವ್ರಿಗೂ ಗೊತ್ತು. ನನಗೇನೋ ನೀನು ಸಂತೋಷನ್ ಕಂಪ್ನಿ ಜಾಯ್ನ್ ಆಗೋದೇ ಒಳ್ಳೇದು ಅನ್ಸುತ್ತೆ. ಈಸ್ ಎ ವಂಡರ್ಫುಲ್ ಪರ್ಸನ್. ಅವನ್ ಜೋಕೆ ನಿನಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಕಣೆ. ಹಾಗೆ ಆಗ್ಲಿ ರಾಜೀವ್. ಸರಿ. ರಾಜೀವ್, ಏನೇ? ನನ್ಗೊಂದ್ ಡೌಟು. ಏನದು? ನಾನ್ ಹೇಳೋದನ್ನ ಕಂಪ್ಲೇಂಟ್ ಅಂತ ತಿಳ್ಕೊಬಾರ್ದು. ಅದೇನ್ ಹೇಳಮ್ಮ ಮಾತಾಯಿ. ನೀವ್ ನನ್ನ ಮದ್ವೆ ಆಗಿದ್ದು ಮಾವನವ್ರಿಗೆ ಒಪ್ಗೆ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಯಾಕೆ? ಅಪ್ಪ ಏನಾದ್ರು ಅಂದ್ರೇನೆ? ಇಲ್ಲ, ಹಾಗೇನಿಲ್ಲ. ಮತ್ತೆ ಈ ಡೌಟ್ ನಿನ್ಗೆ ಯಾಕೆ ಬಂತು? ಅವ್ರ ನಡವಳಿಕೆ ಹಾಗನ್ನಿಸ್ತು ಅಷ್ಟೇ ತಾನೆ. ಅವ್ರು ಇರೋದೇ ಹಾಗೆ. ಅವ್ರದ್ದು ಸ್ವಲ್ಪ ಸ್ಟ್ರಿಕ್ಟ್ ನೇಚರ್. ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಬಿ ಯುವರ್ ಸೆಲ್ಫ್, ಓಕೆ? ಪ್ರಣತಿ, ನಿನ್ಗೂ ಇದೆಲ್ಲ ಹೊಸ್ತಲ್ವಾ? ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಕಮ್ ಆನ್, ಚೀರ್ ಅಪ್. ಆದ್ರೂ ರಾಜೀವ್, ಅವ್ರಿಗೆ ದೊಡ್ಡ ಮನೆ ಹುಡುಗಿನ ತರಬೇಕು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಈಗ ಅದೆಲ್ಲ ಆಯ್ತಲ್ಲ, ಅದ್ರ ಬಗ್ಗೆ ಇನ್ಯಾಕೆ ಯೋಚನೆ ಪ್ರಣತಿ? ಕಮ್ ಆನ್, ಫರ್ಗೆಟ್ ಆಲ್ ದಿಸ್ ಥಿಂಗ್ಸ್. ರಾಜೀವ್, ಏನೇ ಕಾಟ ನಿಂದು? ಏನೇ ಆದ್ರೂ ನೀವ್ ನನ್ನ ಕೈ ಬಿಡಲ್ಲ ತಾನೆ? ನೋ ಚಾನ್ಸ್. ನೀನ್ ತುಂಬಾ ತಲೆ ಕೆಡಿಸ್ಕೋಬೇಡ ಪ್ರಣತಿ. ಬಿ ಕೂಲ್. ರಾಜೀವಾ, ರಾಜೀವಾ, ಅಷ್ಟೊತ್ತಿಂದಲೂ ಸ್ನಾನ ಮಾಡ್ತಿದ್ಯಲ್ಲೋ? ತಿಂಡಿ ಎಲ್ಲ ಆರೋಗ್ತಾ ಇದೆ. ಬೇಗ ಬಾರಪ್ಪ, ತಿಂಡಿ ತಿಂದು ಆಫೀಸ್ಗೆ ಹೋಗುವಂತೆ. ಬಂದೆ ಡ್ಯಾಡಿ. ಅಪ್ಪ, ನಾನಿನ್ ಹೊರಡ್ತೀನಿ. ಆಫೀಸಿಗೆ ಟೈಮ್ ಆಯ್ತು. ಏಯ್, ಕಾಫಿ ತಿಂಡಿ ಎಲ್ಲ ಬೇಡವೇನೋ? ಹೀಗಾದ್ರೆ ಹೇಗೋ? ನೋಡೋ, ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡದೆ ಇದ್ಮೇಲೆ ಅದೆಂಥ ಕೆಲಸನೋ? ನೋನೋ, ನಾನು ಒಪ್ಪಲ್ಲ. ನೋಡೋ, ಊಟ ತಿಂಡಿನೂ ಬಿಟ್ಬಿಟ್ಟು ಅದು ಯಾರಿಗೋಸ್ಕರ ಸಂಪಾದನೆ ಮಾಡ್ತಿದ್ಯಾ? ನನಗಂತೂ ಆ ಸಂಪಾದನೆ ಬೇಕಿಲ್ಲ. ಪಪ್ಪ ಪ್ಲೀಸ್, ನಿಮ್ ಲೆಕ್ಚರ್ ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ. ನನಗೆ ತಿಂಡಿ ಬೇಡ, ಕಾಫಿ ಮಾತ್ರ ಕುಡಿತೀನಿ, ಓಕೆ? ಹಾಯ್ ರಾಜೀವ್. ಹಾಯ್ ಸಂತೋಷ್, ಬಾರೋ. ಹಾಯ್ ಅಂಕಲ್, ಗುಡ್ ಮಾರ್ನಿಂಗ್. ಸಂತೋಷ್, ಬಾ, ಕೂತ್ಕೋ. ಕೂತ್ಕೋ ಬಾ. ಕಾಫಿ ಕುಡಿತ್ಯಾ? ತಿಂಡಿ ತಿಂತ್ಯಾ? ಖಂಡಿತ ಎಲ್ಲ ಬೇಕು ಅಂಕಲ್, ಕೊಡಿ. ಸಖತ್ತಾಗಿ ಹೊಡಿತೀನಿ. ಒಂಟಿಯಾಗಿರೋ ನನಗೆ ನಿಮ್ಮನೇಲಿ ತಾನೇ ಬಿಸಿ ಬಿಸಿಯಾಗಿ ಊಟ ತಿಂಡಿ ಸಿಕ್ಕೋದು. ಕೊಡಿ ಅಂಕಲ್, ಸಖತ್ತಾಗಿ ಬಾರಿಸ್ಬಿಡ್ತೀನಿ. ಅಪ್ಪ, ನಿನ್ ಕೈ ರುಚಿ ನೋಡೋದಕ್ಕೆ ಸಂತೋಷ್ ಬಂದಿದ್ದಾನೆ. ತಿಂಡಿನ ಅವನು ಕೊಡು, ನಾನು ಹೊಡ್ತೀನಿ, ಓಕೆನಾ? ಅಪ್ಪ ರಾಜೀವ, ನಿನ್ನೆ ಕೊಟ್ಟಿದ್ನಲ್ಲಪ್ಪ ಪ್ರಾಜೆಕ್ಟ್ ವರ್ಕು, ಆ ಸಿಡಿ ರೈಟ್ ಮಾಡಿ ಇಟ್ಟಿದ್ಯಾ? ಅದನ್ನ ತಗೊಂಡೋಗಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಮಾಡಿದೀನಪ್ಪ. ಮಾಡಿ ಮೇಲೆ ನನ್ನ ರೂಮಿನ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಹೋಗ್ ತಗೋ, ನನಗೆ ಟೈಮ್ ಆಯ್ತು, ಓಕೆ? ಓಕೆ ಅಪ್ಪ. ಅಪ್ಪ, ನಾನು ಬರ್ತೀನಿ. ಹೋಗ್ ಬಾಪ್ಪ. ಓಕೆ, ಬಾಯ್ ಕಣೋ. ಬಾಯ್ ಮಗ. ಉಪ್ಪಿಟ್ಟು ಮಾಡಿದ್ದೀನಿ, ಬಿಸಿ ಬಿಸಿ ಇದೆ, ತಿನ್ನೋ ಸಂತೋಷ್. ವಾವ್, ಉಪ್ಪಿಟ್ಟು ಸೂಪರ್ ಅಂಕಲ್. ಚೆನ್ನಾಗಿದ್ಯೇನಪ್ಪ. ಯಾಕೆ ಅಂಕಲ್ ಹಾಗಂತೀರಾ? ಇಷ್ಟು ರುಚಿಯಾದ ಉಪ್ಪಿಟ್ಟು ತಿನ್ಬೇಕಾದ್ರೆ ತಿನ್ನೋರು ಪುಣ್ಯ ಮಾಡಿರ್ಬೇಕು. ಸಂತೋಷ, ಆ ನಿನ್ ಫ್ರೆಂಡು ರಾಜೀವ ಯಾವಾಗ ನೋಡಿದ್ರು ಕೆಲ್ಸ 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 ಅಂತ ಹೋಗ್ತಾ ಇರ್ತಾನೆ. ಅಷ್ಟೇ ತಾನೇ? ಅವನಿಗೆ ಬೇಗ ಒಂದ್ ಮದ್ವೆ ಮಾಡ್ಬಿಡಿ, ಎಲ್ಲ ಸರಿ ಹೋಗ್ತಾನೆ. ಆಗಲ್ಲ ಬಿಡಪ್ಪ, ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತ ಅದರಲ್ಲೇ ಇರ್ತಾನೆ. ಮದ್ವೆ ಸುದ್ದಿ ಎತ್ತಿದ್ರೆ ಓಡೋಗ್ಬಿಡ್ತಾನೆ. ನಾನಂತೂ ಸುಮ್ಮನೆ ಕೂರಕ್ಕಾಗಲ್ಲ ಅಲ್ವೇನಪ್ಪ? ನೋಡು, ಯಾವ್ಯಾವಾಗ ಏನೇನಾಗಬೇಕು ಅದಾದ್ರೇನೆ ಚೆನ್ನ.
ಅದನ್ನೇ ಜೀವನ ಅಂತ ಹೇಳೋದು. ನೀವ್ ಹೇಳೋದ್ ಕರೆಕ್ಟ್ ಅಂಕಲ್. ಅವನ್ಗೊಂದ್ ಮದ್ವೆ ಮಾಡ್ಬಿಡಿ, ಅವಾಗ ಮನೆಯಲ್ಲೇ ಇರ್ತಾನೆ. ನೀನ್ ಹೇಳೋದು ಸರಿಯಪ್ಪ. ಮದುವೆ ಸುದ್ದಿ ಎತ್ತಿದ್ರೆ ಸಾಕು, ಕೆಲಸ ಅದು ಇದು ಅಂತ ಹೇಳಿ ಓಡೋಗ್ಬಿಡ್ತಾನೆ. ನೀನಾದ್ರೂ ಹೇಳೋ, ಅವನಿಗೊಂದು ಮದುವೆ ಸಂಸಾರ ನೆಲೆ ಅಂತ ಆದ್ರೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ವಾ, ನನ್ ಬುಡ್ಕೆ ಬಂದ್ಬಿಟ್ರ ಅಂಕಲ್. ಈ ಒಂಟಿ ಗೂಬೆಗೆ ಯಾರ್ ಹೆಣ್ ಕೊಡ್ತಾರೆ? ಹಾಗನ್ಬೇಡ ಸಂತೋಷ್. ಒಂದು ಗಂಡಿಗೆ ಒಂದು ಹೆಣ್ಣು ಆ ದೇವ್ರು ಇಟ್ಟೇ ಇರ್ತಾನೆ. ಟೈಮ್ ಬರ್ಬೇಕಷ್ಟೇ. ಆ ಗಳಿಗೆ ಕೂಡ್ ಬಂದಾಗ ನಾವು ಪ್ರಯತ್ನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮೊದ್ಲು ರಾಜೀವಂಗ್ ಮದುವೆ ಮಾಡಿ, ಆಮೇಲೆ ನನ್ಗೂ ಒಂದ್ ಹೆಣ್ಣು ನೋಡಿ ನಾನು ಮದುವೆ ಆಗ್ತೀನಿ. ಖಂಡಿತವಾಗ್ಲು ನೀನ್ ನನಗೆ ಎರಡನೇ ಮಗ ಇದ್ದಾಗೆ ಕಣೋ ಸಂತೋಷ್. ಸಂತೋಷ್, ಮೊದಲು ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊ, ಆಮೇಲೆ ಮದುವೆಗೆ ಒಪ್ಸು. ಹಾಗೆ ಆಗ್ಲಿ ಅಂಕಲ್. ಅಲ್ಲಯ್ಯ, ಅದು ಯಾವುದೋ ಪ್ರಾಜೆಕ್ಟ್ ವರ್ಕು ಅಂತಿದಾನಲ್ಲ, ಅದು ಯಾವಾಗ ಮುಗಿಯತ್ತೆ? ಒಂದ್ 2 ವರ್ಷ ಆಗ್ಬೋದು. ಅಯ್ಯೋ ದೇವ್ರೆ, ಇನ್ನೂ 2 ವರ್ಷನಾ? ನೀವೇನ್ ಯೋಚನೆ ಮಾಡ್ಬೇಡಿ ಅಂಕಲ್, ನಾನು ಅವನ ಹತ್ರ ಮಾತಾಡಿ ಮದ್ವೆಗೆ ಒಪ್ಪಿಸ್ತೀನಿ. ಸಂತೋಷ್, ನಮ್ ಗೋಪಾಲ್ ರಾವ್ ಇದಾರಲ್ಲ. ಯಾವ ಗೋಪಾಲ್ ರಾವ್ ಅಂಕಲ್? ಅದೇ ಕಣೋ, ನಮ್ ಗೋಪಾಲ್ ರಾವ್. ಮದ್ವೆ ಗಂಡು ಹೆಣ್ಣು ಎಲ್ಲ ತೋರಿಸ್ತಾರಲ್ಲ. ಓ, ಲಾಸ್ಟ್ ವೀಕ್ ಇಲ್ಲಿಗೆ ಬಂದಿದ್ರಲ್ಲ. ಹಾ, ಅವ್ರು ಇದಾರಲ್ಲ. ಒಂದಷ್ಟು ಜಾತಕಗಳು ಫೋಟೋಗಳು ತಂದು ಕೊಟ್ಟಿದ್ದಾರೆ. ನಾನು ಅದನ್ನೆಲ್ಲ ಟ್ಯಾಲಿ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕೊಡಿ ನೋಡೋಣ. ನೀನು ನೋಡು. ಇದರಲ್ಲಿ ಯಾವ್ದಾದ್ರೂ ಒಂದು ಸೆಲೆಕ್ಟ್ ಮಾಡಕ್ ಹೇಳು, ಮದ್ವೆ ಮಾಡಿ ಮುಗಿಸ್ಬಿಡೋಣ. ಚೆನ್ನಾಗಿಲ್ಲ. ಇದು ಓಕೆ, ಪರವಾಗಿಲ್ಲ. ಇದು ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಚಿಚಿ, ಇದು ವೇಸ್ಟ್. ಪರವಾಗಿಲ್ಲ ಅಂಕಲ್, ತುಂಬಾ ಚೆನ್ನಾಗಿದೆ ಅಲ್ವಾ? ಹ್ಯಾಕ್ ಸೆಲೆಕ್ಟ್ ಮಾಡಿದೀನಿ ನೋಡು. ಆದ್ರೂ ನಿಮ್ಮನ್ನ ನಂಬಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ನೀವೆಲ್ಲ ಸಾಫ್ಟ್ವೇರ್ನವರು. ಇಂಟರ್ನೆಟ್ ಅಲ್ಲೇ ಯಾವ್ದಾದ್ರೂ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾವೇ ಒಂದ್ ನೆಟ್ ಹಾಕಿ ಮದುವೆ ಮಾಡಿಸ್ಬಿಡ್ಬೇಕು. ಅದಕ್ಕೆ ನೋಡು. ಹಾ ಅಂಕಲ್, ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನ್ಗೆ ಆಶೀರ್ವಾದ ಮಾಡಿ. ಇರ್ಲಿ ಹೇಳು. ನೀನ್ ಅದ್ರಲ್ಲಿ ಯಶಸ್ವಿ ಆಗ್ಬೇಕು. ಈ ಫೋಟೋಗಳನ್ನ ತಗೊಂಡೋಗಿ ರಾಜೀವಂಗ್ ತೋರಿಸಿ ಯಾವ್ದಾದ್ರು ಒಂದು ಕನ್ಫರ್ಮ್ ಮಾಡೇ ಮಾಡ್ತೀನಿ ಅಂಕಲ್. ಮಿಸ್ ಆಗಕ್ ಬಿಡಲ್ಲ. ಸರಿ ಅಂಕಲ್, ಬರ್ತೀನಿ. ಸಂತೋಷ, ರಾಜೀವನ ಅದೇನೋ ಕೇಳಿದೆಲ್ಲೋ, ಮಾಡಿ ಮೇಲೆ ಸಿಡಿ ಇಟ್ಟಿದ್ದಾನೆ, ತಗೊಂಡೋಗು. ಅಯ್ಯೋ, ಈ ಫೋಟೋ ಗಲಾಟಿನಲ್ಲಿ ಮರ್ತೇ ಹೋಗ್ಬಿಟ್ಟಿದೆ. ಸರಿ, ಹೋಗು. ಬಾಯ್ ಅಂಕಲ್. ತಗೊಂಡೋಗು. ಬಾಯ್. ಹಲೋ, ಎಷ್ಟೊತ್ತು ಬರೋದು? ಸಾರಿ. ಏನ್ ಸಾರಿ? ನಾನು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಇನ್ 15 ಮಿನಿಟ್ಸ್ ಅಲ್ಲಿ ಅಲ್ಲೇ ಇರ್ತೀನಿ ಕಣೆ, ಪ್ಲೀಸ್. ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ವೇಟ್ ಪ್ಲೀಸ್ ಮಾಡಕ್ಕಾಗಲ್ಲ. ಪ್ಲೀಸ್ ಪ್ಲೀಸ್ ನೋಡು, ನಾನು ಹೊರಟೆ. ಇನ್ನೊಂದು 15 ಮಿನಿಟ್ಸ್ ಅಲ್ಲಿ ಅಲ್ಲೇ ಇರ್ತೀನಿ. ಓಕೆ, ನಾನೀಗ ಹೊರಡ್ತಾ ಇದ್ದೀನಿ, ಬಂದೆ. ಛೆ, 15 ಮಿನಿಟ್ಸ್ ಅಲ್ಲಿ ಬರ್ತೀನಿ ಇಂದ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಸಖತ್ತಾಗವಳಲ್ಲಪ್ಪ. ಹತ್ರ ಹೋಗಿ ನೋಡೇ ಬರೋಣ ಯಾರಿ ಹುಡುಗಿ ಅಂತ. ಇವನ್ ಯಾರೋ ಬಂದಲ್ಲಪ್ಪ. ಇವಾಗ್ ಬರ್ತಾ ಇದ್ದಾನೆ, ಮಾತಾಡ್ಸೋದೇ ಬೇಡ ಇವನ್ನ. ನೋಡೋಣ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತ. ಹಾಯ್ ಪ್ರಣತಿ. ಹೋಗಿ ನಿಂತ್ಕೊಂಬಿಟ್ಟ. ಐ ಆಮ್ ಸಾರಿ. ಇವಳು ಬೇರೆ ಕೋಪ ಮಾಡ್ಕೊಂಡು ಸಾರಿ ಕಣೆ ಅಂತ ಹೇಳದ್ನಲ್ಲ ಅಲ್ವೇ. 15 ನಿಮಿಷ ಲೇಟ್ ಆಗಿದ್ದಕ್ಕೆ ಇಷ್ಟೊಂದು ಕೋಪನಾ? ರೇ ಸ್ವಾಮಿ, ನಾನು ಅವಾಗ್ಲಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ.
ಏನು ಹುಡುಗಿನ ಚುಡಾಯಿಸಕ್ ಬಂದಿದ್ದೀರಾ? ಯಾರ್ರಿ ನೀವು? ಹೋಗ್ರಿ ಸುಮ್ಮನೆ ನಿಮ್ಮ ಕೆಲಸ ನೋಡ್ಕೊಂಡು. ನಾವಿಬ್ರು ಫ್ರೆಂಡ್ಸು. ರೀ ಎಲ್ರು ಹೀಗೆ ಹೇಳೋದು, ನನಗೆ ಗೊತ್ತು ಅಂತ. ಮೇಡಮ್ ನೀವೇನು ಯೋಚನೆ ಮಾಡಬೇಡಿ, ನಾನು ಇವನ್ನ ಒಂದು ಕೈ ನೋಡ್ಕೊಂಡೇ ಬಿಡ್ತೀನಿ. ಯಾಕಯ್ಯ ತಲೆ ತಿಂತ್ಯಾ? ಪ್ರಣತಿ, ಟೆಲ್ ಹಿಮ್ ಟು ಗೋ. ಯೋ ಏನೇ ಹಂಗೆ ಹೇಳ್ತಾ ಇದೆಯಾ ನೀನು? ಮೇಡಮ್ ನೀವೇನು ಯೋಚನೆ ಮಾಡಬೇಡಿ, ನನ್ನ ಜೊತೆನಲ್ಲಿ ಬನ್ನಿ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವನ್ನ ಒಳಗೆ ಹಾಕ್ಸ್ಬೋಣ. ಯೋ ಸುಮ್ಮನೆ ಹೋಗಯ್ಯ. ಪ್ರಣತಿ, ನೀನಾದ್ರೂ ಹೇಳ್ಬಾರ್ದ ಅವನಿಗೆ? ಯಾರ ಅವ್ರೇನಯ್ಯ ಹೇಳ್ತಾರೆ ಮೇಡಮ್, ಇವ್ನು ನಿಮಗೆ ಗೊತ್ತಾ? ನನಗ್ ಗೊತ್ತಿಲ್ಲ. ಆ ಪ್ರಣತಿ, ನೀನೇನು ಹುಡುಗಾಟ ಆಡ್ತಾ ಇದ್ಯಾ? ಯೋ ಸುಮ್ಮನೆ ನಿಂತ್ಕೊಳ್ಳಯ್ಯ. ಮೇಡಮ್ ನೀವು ಪಕ್ಕಕ್ಕೆ ಬನ್ನಿ. ಏನೇ ಸಮಾಚಾರ ನಿಂದು? ಒದಗಿದೆ ಬೇಕಾ? ಬಾಯ್ ಮುಚ್ಕೊಂಡು ಹೋಗಯ್ಯ, ನಿನ್ ಕೆಲಸ ನೀನ್ ನೋಡ್ಕೊಂಡು. ಪ್ರಣತಿ, ಬಾ ಹೋಗೋಣ. ಬರ ಕಡೆ ಏನೇ ಅದು ನಿಂದು? ಏನು ಯೋ, ತೆಗ್ಯಯ್ಯ ಕೈ. ಏನದು? ತೆಗ್ಯಯ್ಯ ಕೈ. ಏನ್ ಮಾಡ್ತೀನಿ ನೀನೀಗ? ಸ್ಟಾಪ್ ಇಟ್ ಪ್ಲೀಸ್, ಸ್ಟಾಪ್ ಇಟ್. ಸ್ವಾಮಿ, ಇವ್ರು ನನಗ್ ಗೊತ್ತು. ಇವ್ರು ನಿಮಗೆ ಗೊತ್ತಾ? ಆಗ್ಲಿಂದ ನಾನು ಅದನ್ನೇ ಹೇಳ್ತಾ ಇರೋದು. ಅಯ್ಯೋ ನನ್ನ ಕರ್ಮ. ಅಲ್ಲ ರೀ, ಅವಾಗ್ಲಿಂದ ನಾನು ಅದನ್ನೇ ಕೇಳ್ತಾ ಇದೀನಿ. ನಾನ್ ನಿಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ಬಂದಲ್ಲ, ನನ್ನ ತಲೆಗೆ ನಾನೇ ಹೊಡ್ಕೋಬೇಕು. ಹೋಗಯ್ಯ. ಯೋ ಸುಮ್ಮನೆ ನಿಂತ್ಕೊಳ, ಬರ್ತೀನಿ. ಅಯ್ಯ ಅಲ್ವೇ ಪ್ರಣತಿ, ನಮ್ಮಿಬ್ರು ಮಧ್ಯ ತಂದಿಟ್ಟು ತಮಾಷೆ ನೋಡ್ತೀಯಾ? ನಿಮ್ಗಳ ಜಗಳ ನೋಡೋಣ ಅಂತ ನಾನೇ ಉಲ್ಟಾ ಹೊಡ್ದೆ. ಇನ್ಮೇಲೆ ಲೇಟ್ ಆಗಿ ಬಂದ್ರೆ ಹೀಗೆ ಆಗುತ್ತೆ, ಏನ ಗೊತ್ತಾಯ್ತಾ? ಮಾಡ್ತೀಯಾ? ಬಿಟ್ಟ ಅಂದ್ರೆ ಬಿಡ್ತೀಯಾ? ಅಲ್ಲಿವರೆಗೂ ನಾನ್ ಸುಮ್ನೆ ಇರ್ತೀನಾ? 4 ಕೊಡ್ತಿದ್ದೆ ಅಷ್ಟೇ. ಸ್ಟೇಷನ್ಗೆ ಹೋಗಿ ಕಂಬಿ ಎಣಿಸ್ತಿದ್ದೆ. ಈಗಿನ್ನೇನು? ನಾನ್ ನಿನ್ ಕೈದಿತಾನೆ? ಆ ಲಾಕಪ್ಗಿಂತ ಭಯಂಕರ ನೀನು. ಐ ಆಮ್ ಸಾರಿ ಪ್ರಣತಿ. ಬಿಸ್ಲಲ್ಲಿ ನಿಂತ್ಕೊಂಡು ಕಾಯೋದು ಎಷ್ಟ್ ಕಷ್ಟ ಅಂತ ನಿನ್ಗೇನ್ ಗೊತ್ತಾಗುತ್ತೆ? ಯಾರಾದ್ರೂ ಚುಡಾಯಿಸಿದ್ರೆ ಈಗ ಹೋದ್ನಲ್ಲ ಒಬ್ಬ ಗಿರಾಕಿ ಅಂತವ್ನ್ ಬಂದು ಸೇವ್ ಮಾಡ್ತಾರೆ ಬಿಡು. ಅವರೇ ನನಗ್ ಲೈನ್ ಹೊಡೆದ್ರೆ ಅಷ್ಟ್ರಲ್ಲಿ ನಾನು ಬರ್ತೀನಲ್ಲ ಬಚಾವ್ ಮಾಡಕ್ಕೆ. ಆದ್ರೆ ನೀನ್ ಯಾವಾಗೂ ಲೇಟಾಗಿ ಬರ್ತಿರ್ತೀಯ. ಹೋಗೋ. ಏನ್ ಮಾಡೋದು ಹೇಳು? ನಿನ್ ಹಾಗೆ ನನ್ನ ಕೆಲಸ ಸಿಂಪಲ್ ಅಲ್ಲ, ತುಂಬಾ ಜವಾಬ್ದಾರಿ ಕೆಲಸ. ಅದ್ರ ಜೊತೆಗೆ ನನ್ನ ಹೈಯರ್ ಸ್ಟಡೀಸ್ ಬೇರೆ ಕಂಟಿನ್ಯೂ ಮಾಡ್ಬೇಕು. ನೀನೇನೋ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ಯಾ, ಅದನ್ನ ನೀನ್ ಸಾಧಿಸ್ಲೇಬೇಕು. ನನ್ಗಂತೂ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಕಣೋ ರಾಜೀವ. ನಿನ್ ಸಹಕಾರ ಇದ್ರೆ ಖಂಡಿತ ನಾನು ಸಾಧಿಸ್ತೀನಿ. ಮದ್ವೆ ಬಗ್ಗೆ ನಿಮ್ ತಂದೆ ಹತ್ರ ಮಾತಾಡ್ದ್ಯಾ? ಇನ್ನೂ ಇಲ್ಲ ಕಣೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಭಯ ಯಾಕೆ? ನಾನು ಮಾತಾಡ್ತೀನಿ. ಅದನ್ನ ನೀನ್ ಯಾವಾಗ ಮಾತಾಡ್ತೀಯೋ? ನನ್ ಪ್ರಾಬ್ಲಮ್ ನಿನಗೆ ಅರ್ಥ ಆಗ್ತಾ ಇಲ್ಲ ಕಣೋ ರಾಜೀವ. ನನಗೆಲ್ಲ ಅರ್ಥ ಆಗುತ್ತೆ ಕಣೆ. ನಾನು ನಿನಗೆ ಮೋಸ ಮಾಡಲ್ಲ, ಸರಿನಾ? ನಾವು ಆದಷ್ಟು ಬೇಗ ಮದುವೆ ಆಗೋಣ. ಸರಿ, ನನಗೀಗ ಹೊಟ್ಟೆ ತುಂಬಾ ಹಸಿತಾ ಇದೆ, ಬಾ ಹೋಗೋಣ.
ಎಸ್ ಸರ್. ಎಸ್ ಸರ್. ಸರಿ ಸರ್. ಓಕೆ ಸರ್, ತಿಳಿಸ್ತೀನಿ ನಾನು ಅವ್ರಿಗೆ. ಸರಿ ಸರ್. ಸರಿ ಸರ್. ಹಾಯ್ ಸರ್. ಹಾಯ್ ಸರ್. ರಾಜೀವ್ ಇದ್ದಾರಾ? ಇದ್ದಾರೆ ಸರ್. ಹೋಗ್ಬೋದಾ? ಹೋಗ್ಬೋದು ಥ್ಯಾಂಕ್ ಸರ್. ಯು. ಏನಪ್ಪ ಫುಲ್ ಬ್ಯುಸಿನಾ? ಸರಿ ಬಿಡು, ನಾನು ಆಮೇಲೆ ಬರ್ತೀನಿ. ಓಯ್, ಬರೋದ್ ಬಂದ್ಬಿಟ್ಟು ಆಮೇಲೆ ಬರ್ತೀನಿ ಅಂತ ಬೇರೆ ಹೇಳ್ತ್ಯಾ? ಸುಮ್ಮನೆ ಕುತ್ಕೊಳ್ಳೋ. ಹೇಗಿದೆ ಕೆಲಸ? ಮೊದಲಿಗಿಂತಲೂ ಪ್ರಾಜೆಕ್ಟ್ ಜಾಸ್ತಿನೇ ಇದೆ ಕಣೋ. ಡೆಡ್ಲೈನ್ ಅಲ್ವಾ, ಮುಗಿಸ್ಲೇಬೇಕು. ಕಾಫಿ ಟೀ ಏನಾದರೂ ತಗೊಂಡ್ತ್ಯಾ? ಬೇಡ ಕಣ, ಈಗ ತಾನೇ ಆಯ್ತು. ನೋಡಯ್ಯ, ಈ ನಕ್ರ ಎಲ್ಲ ಬೇಡ. ನನಗೆ ಕಾಫಿ ಕುಡಿಬೇಕು ಅನಿಸ್ತಾ ಇದೆ, ನೀನು ಕುಡಿ. ಹಲೋ, 2 ಕಾಫಿ ಕಳಿಸು. ಏನು ವಿಷಯ? ಏನಿಲ್ಲಪ್ಪ, ಹಾಗೆ ಸುಮ್ಮನೆ ಬಂದೆ. ಹೇಳ ನೀನ್ನ ಸುಮ್ಮನೆ ಅಲ್ಲಿಗೆಲ್ಲ ಬರ್ತೀಯ ನೀನು? ಏನೋ ವಿಷಯ ಇದೆ, ಏನು ಹೇಳೋ. ನೀನು ರೀಡ್ ಮಾಡ್ಕೊಟ್ಟಲ್ಲ ಪ್ರಾಜೆಕ್ಟ್ ಸಿಡಿನ, ಅದನ್ನ ಇನ್ಕಾರ್ಪೊರೇಟ್ ಮಾಡಿದೆ ನಾನು. ಇದನ್ನ ಫೋನ್ನಲ್ಲೇ ಹೇಳ್ಬೋದಾಗಿತ್ತಲ್ಲ, ಇಲ್ಲಿವರೆಗೂ ಯಾಕೆ ಬರಕ್ ಹೋದೆ? ಹೇ, ನಮ್ ಕಂಪ್ನಿ ಗಣೇಶ್ ಇದ್ದಾನಲ್ಲ, ಅವನಿಗೆ ಸ್ವಲ್ಪ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಕ್ಕೆ ಹೆಲ್ಪ್ ಮಾಡ್ಕೊಡೋ. ನೋಡಯ್ಯ, ಪುಕ್ಷಟ್ಟೆ ಕೆಲಸ ಮಾಡಕ್ಕಾಗಲ್ಲ, ಚಾರ್ಜ್ ಆಗುತ್ತೆ. ಅದಕ್ಕೇನು, ಕೊಡ್ತೀನಿ ಬಿಡು. ಎಷ್ಟು ಕೊಡ್ಬೇಕು? ವಾ, ನನಗೆ ದುಡ್ಡು ಕೊಡೋ ಅಷ್ಟು ದೊಡ್ಡವನಾಗ್ಬಿಟ್ಯಾ ನೀನು? ಇರ್ಲಿ, ಸಂಡೇ ಮನೆಗೆ ಕಳ್ಸು, ಗೈಡ್ ಮಾಡ್ತೀನಿ. ಹಾಗೆ ಆಗ್ಲಿ ಬಿಡು, ಕಳಿಸ್ತೀನಿ. ಇನ್ನೇನು ವಿಷಯ? ವಿಷಯ ಇದೆಯಪ್ಪ, ನಂದಲ್ಲ ನಿಂದು. ನಂದ? ಏನದು? ಈ ಹುಡುಗಿರ್ ಫೋಟೋಗಳಲ್ಲಿ ಯಾವ್ದಾದ್ರು ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೊಳ್ಳೋ. ಓಯ್, ನಿನಗೇನೋ ಬಂತು ದೊಡ್ಡ ರೋಗ? ಕಂಪ್ನಿ ಕೆಲಸ ಮಾಡೋದ್ ಬಿಟ್ಟು ಬ್ರೋಕರ್ ಕೆಲಸ ಶುರು ಮಾಡಿದ್ಯಲ್ಲ? ಒಳ್ಳೆ ಸೈಡ್ ಬಿಸ್ನೆಸ್ ಬಿಡು. ಅದ್ ಸರಿ, ಯಾವಾಗಿಂದ ಶುರು ಆಯ್ತು? ಬ್ರೋಕರ್ ಕೆಲ್ಸ ಅಲ್ವೋ, ರಾಯಭಾರಿ ಕೆಲ್ಸ. ನಿನ್ನಂತ ಫ್ರೆಂಡ್ ಇರ್ಬೇಕಾದ್ರೆ ನನ್ನಂತ ರಾಯಭಾರಿ ಕೆಲ್ಸ ಮಾಡ್ದಿದ್ರೆ ಹೆಂಗೆ? ಓಹೋ, ನಮ್ಮಪ್ಪ ಕಳ್ಸಿದ್ದ? ಹೌದು. ಸರಿ, ಒಂದ್ ಕೆಲಸ ಮಾಡು. ಏನಪ್ಪ? ಈ ಫೋಟೋಸ್ ನೋಡು. ಯಾಕೆ? ಇದ್ರಲ್ಲಿ ಯಾವ್ದಾದ್ರು ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೊಳ್ಳೋ. ಅದ್ ನಿನ್ ಕೆಲ್ಸನಾ? ಇನ್ನೇನ ಮಾಡ್ಲಿ ನಾನು? ಇನ್ನೂ 2 ವರ್ಷ ನನಗೆ ಮದ್ವೆ ಬೇಡ. ಇದು ತುಂಬಾ ಅತಿ ಆಯ್ತು ಕಣೋ. ನಿಮ್ಮ ಅಪ್ಪ ಅಷ್ಟೊಂದು ಹೇಳ್ತಾರೆ, ಯಾವ್ದಾದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋ. ನೋಡು, ಇನ್ನೂ 2 ವರ್ಷ ನಾನು ಮದ್ವೆ ಮಾಡ್ಕೋಬಾರ್ದು ಅಂತಿದ್ದೀನಿ. ಅಲ್ವೋ, ಯಾವಾಗ್ಲೂ ಫಾರಿನು ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತೀಯಲ್ಲ. ನಿಮ್ ತಾಯಿ ತೀರ್ಕೊಂಡ್ಮೇಲೆ ನಿಮ್ ತಂದೆ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿದ್ದಾರೆ ಅಲ್ವೋ. ಅವ್ರ ಆರೋಗ್ಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮನೆ ನೋಡ್ಕೊಳಕ್ ಒಂದ್ ಹೆಣ್ ಬೇಡ್ವೇನೋ? ಅದಕ್ಕೆ ನಮ್ಮ ಅಪ್ಪನ್ಗೆ ಹೇಳ್ದೆ, ಮನೆ ಕೆಲ್ಸಕ್ಕೆ ಒಬ್ಳನ್ನ ಇಟ್ಕೋ ಅಂತ. ನಿನಗೆ ಅರ್ಥನೇ ಆಗಲ್ವಲ್ಲೋ. ಅವ್ರ ಆಸೆ ಪಟ್ಟಿದ್ದು ಅದನ್ನಲ್ವೋ. ನಿನ್ಗೊಂದ್ ಮದುವೆ ಮಾಡಿ ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಆಸೆ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳಂದ್ರೆ ಕೆಲ್ಸದವಳು ಅಂತೆ, ಕೆಲ್ಸದವಳು. ನೋಡೋ, ಒಂದ್ ನಿರ್ಧಾರಕ್ ಬಾ. ಈ ಫೋಟೋನಲ್ಲಿ ಯಾವ್ದಾದ್ರು ಒಂದು ಹುಡುಗಿನ ಸೆಲೆಕ್ಟ್ ಮಾಡು. ಸಂತೋಷ್, ನನಗ್ ಬಲವಂತ ಮಾಡ್ಬಿಡ ಕಣೋ. ಅಂಕಲ್ಗ್ ನಾನು ಏನೋ ಹೇಳಿ? ವೆರಿ ಸಿಂಪಲ್. ಇದ್ರಲ್ಲಿ ಯಾವ ಹುಡುಗಿನೂ ಇಷ್ಟ ಆಗಿಲ್ಲ ಅಂತ ಹೇಳು, ಮುಂದೆ ನೋಡೋಣ. ಇದ್ರಲ್ಲಿ ಯಾವ್ದು ಓಕೆ ಅಂತೀರಿ? ಇದರಲ್ಲಿ ಯಾವುದು ಓಕೆ ಆಗಿಲ್ಲ. ಅಂದ್ರೆ ಈ ಫೋಟೋಗಳಲ್ಲಿ ನಮ್ಮ ಹುಡುಗ ಯಾವುದು ಸೆಲೆಕ್ಟ್ ಮಾಡಲಿಲ್ಲ. ಸರಿಯೋಯ್ತು ಬಿಡಿ. ಅಲ್ಲ, ಈಗಾದ್ರೆ ನಿಮ್ ಮಗನ್ ಮದ್ವೆ ಆದಾಗೆ. ಯಜಮಾನ್ರೆ, ನಾನ್ ಬೂತ್ ಕನ್ನಡಿ ಹಾಕಿ ಹುಡುಕಿ ನನಗ್ ಬೆಸ್ಟ್ ಅನ್ಸಿದ್ದನ್ನ ನಾನ್ ನಿಮಗ್ ತಂದು ಕೊಟ್ಟಿದ್ದೀನಿ. ಅದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ನಾನ್ ಏನ್ ಮಾಡಕ್ಕಾಗತ್ತೆ ಹೇಳಿ? ಅಲ್ಲ, ಹುಡುಗಿರೇ ಸಿಗ್ತಾ ಇಲ್ಲ ಕಣ್ರಿ. ಪಾಪ ನೀವೇನ್ ಮಾಡ್ತೀರಾ? ನಿಮ್ ಶ್ರಮ ನೀವು ಪಡ್ತಿದ್ದೀರಾ. ಉಸವಾ. ಹಾ, ಏನಂತೀರಾ? ನಿಮ್ ಮಗನ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ ನಿರ್ಧಾರ ತಗೊಳಕ್ ಹೇಳಿ. ಮುಗಿದೋಯ್ತು ನೋಡಿ, ನಮ್ಮ ಮಗ ಬಹಳ ಹಠವಾದಿ. ಅವನು ಒಂದ್ಸಲಿ ಬೇಡ ಅಂದ್ರೆ ಮುಗಿದೋಯ್ತು. ಹೀಗ್ ಮಾಡಿದ್ರೆ ಹೇಗೆ ಅಂತೀರಾ? ನೋಡಿ, ಈಗಿನ ಕಾಲದ ಹುಡುಗಿರು ಫೋಟೋದಲ್ಲಿ ಚೆನ್ನಾಗ್ ಕಾಣಲ್ಲ. ಅದೇ ಎದುರುಗಡೆ ನೋಡಿದ್ರೆ ಸುಂದರವಾಗಿ ಕಾಣಿಸ್ತಾರೆ. ಅದಕ್ಕೆ ಅದೇ ಹುಡ್ಗ ಹುಡುಗಿನ ಮೀಟ್ ಮಾಡಿಸ್ಬಿಟ್ರೆ ಒಪ್ಕೊಂಡು ಕೆಲ್ಸ ಹೋಗುತ್ತೆ ಅಂತೀನಿ. ಅದೇನಾದ್ರೂ ಅವನಿಗೆ ಗೊತ್ತಾದ್ರೆ ಮನೆ ತುಂಬಾ ಗಲಾಟೆ ಮಾಡಾಕ್ಬಿಡ್ತಾನೆ. ಗೋಪಾಲ್ ರಾಯ್ರೆ, ಒಂದ್ ಕೆಲಸ ಮಾಡಿ, ಮುಂದಿನ ಸಲ ಬರುವಾಗ ಒಂದ್ 4-5 ಫೋಟೋ ತಗೊಂಬನ್ನಿ. ಅದ್ರಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡಿ ಒಪ್ಪಿಸ್ಬಿಡೋಣ. ಅಯ್ಯೋ, ಇರೋ ಹುಡ್ಗಿರ್ನೆಲ್ಲ ತೋರ್ಸಾಯ್ತು, ಇನ್ನೆಲ್ಲಿಂದಪ್ಪ ತೋರ್ಸ್ಲಿ? ಎಲ್ಲಪ್ಪ ಹುಡ್ಕೋದು ಇನ್ನಷ್ಟು ಹುಡುಗಿರ್ನ? ಸರಿ, ನಾಳೆ ನಾಡಿದ್ರಲ್ಲಿ ಇನ್ನೊಂದಷ್ಟು ಹುಡುಗಿರ್ ಫೋಟೋಸ್ನು ಜಾತಕನೂ ತಂದು ಕೊಡ್ತೀನಿ. ನಿಮ್ಮ ಮಗನ್ಗೆ ಹೇಳಿ ಓಕೆ ಮಾಡಕ್ ಹೇಳಿ. ಸರಿ ಸ್ವಾಮಿ. ನೋಡಿ, ಈಗಿನ ಕಾಲದಲ್ಲಿ ಹುಡುಗಿರೇನು ಕಡಿಮೆ ಇಲ್ಲ. ನಾನ್ ಮದ್ವೆ ಆಗೋ ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಅವರು ಕಂಡೀಷನ್ ಹಾಕ್ತಾರೆ. ನಾನು ನಿಮ್ ಹುಡ್ಗನ್ ಫೋಟೋ ಜಾತಕನೆಲ್ಲ ಕೊಡ್ಬೇಕಲ್ಲ. ಹುಡುಗರ್ನ್ ಬೇಕಾದ್ರೆ ಒಪ್ಸ್ಬೋದು ಸ್ವಾಮಿ, ಆದ್ರೆ ಹುಡುಗಿರ್ನ ಒಪ್ಸೋದ್ ಕಷ್ಟ.
ಕೊಡೋ ಫೋಟೋದಲ್ಲಿ ಯಾವ್ದಾರ ಒಂದು ಹುಡುಗಿನ ನಿಮ್ಮ ಹುಡುಗನ್ ಓಕೆ ಮಾಡೋನ್ನಿ. ಅದು ಅಲ್ದೆ ನಿಮ್ ಮಗ ಒಪ್ಕೊಂಡ್ರು ಕೂಡ ಈ ಹುಡುಗಿರು ಅವ್ರ ಅಪ್ಪ ಅಮ್ಮದಿರು ಮತ್ತೆ ಅವ್ರ ಸಂಬಂಧಿಕರು ಒಪ್ಕೊಳ್ತಾರೆ ಅಂತ ಏನ್ ಗ್ಯಾರಂಟಿ? ಸರಿ, ನಾನಿನ್ ಹೊರಡ್ತೀನಿ. ನೋಡಿ, ಯೋಚನೆ ಮಾಡಿ ನಿಮ್ ಮಗನ್ಗೊಂದು ಸರಿಯಾದ ನಿರ್ಧಾರಕ್ಕೆ ಬರಕ್ ಹೇಳಿ, ಎಲ್ಲ ಒಳ್ಳೇದಾಗುತ್ತೆ. ಹಾ, ಒಂದ್ ನಿಮಿಷ. ಅಯ್ಯೋ ಸರ್, ತೊ- ಇದೆಲ್ಲ ಯಾಕ್ ತಗೊಳ್ಳಿ, ಸರ್? ಈಗ ಪರವಾಗಿಲ್ಲ. ಇನ್ನೊಂದ್ಸತಿ ಇಸ್ಕೊಂಡ್ರಾಯ್ತು. ಒಟ್ಟಿಗೆ ಟೋಟಲ್ ಆಗಿ ಮದ್ವೆ ಎಲ್ಲ ಇದೆಯಲ್ಲ ಇನ್ನ. ಓಕೆ ಸರ್, ಬರ್ತೀನಿ ಸರ್ ಇನ್ನ. ನಮಸ್ಕಾರ. ನಮ್ಮಪ್ಪ ತುಂಬ ಪ್ರೆಷರ್ ಮಾಡ್ತಾ ಇದ್ದಾರೆ ಮದುವೆ ಮಾಡ್ಕೊ ಅಂತ. ಹೌದು, ನಮ್ ಚಿಕ್ಕಮ್ಮನ ಫೋನ್ ಮಾಡಿದ್ರು. ಏನಂತೆ? ಊರಿಗೆ ಬಂದ್ಬಿಡು ಅಂತ ಹೇಳಿದ್ರು. ಯಾಕೆ? ಅವರು ನನಗ್ ಗಂಡ್ ನೋಡಿದಾರಂತೆ, ನೋಡಕ್ ಬಾ ಅಂತ ಹೇಳಿದ್ರು. ಅವ್ರಿಗೆ ನೀನು ನಮ್ಮ ವಿಷಯನೆಲ್ಲ ಹೇಳಿಲ್ವಾ? ನಾನೇನು ಹೇಳಿಲ್ಲ, ನೀನಾದ್ರೂ ಹೇಳ್ಬಾರ್ದಾ? ಗೊತ್ತಾಯ್ತು ಬಿಡು. ಮೊದಲು ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ನಮ್ಮ ಮದುವೆ ವಿಷಯನ, ಆಯ್ತಾ? ಹ್ಮ್. ಆಮೇಲೆ ನಿಮ್ಮ ಊರಿಗೆ ಬರ್ತೀನಿ. ಮೊದ್ಲು ಆ ಕೆಲ್ಸ ಮಾಡು. ಸರಿ, ಖಂಡಿತ ಬರ್ತೀನಿ. ಬಾಯ್. ಬಾಯ್. ಹೇ ರಾಜೀವ, ಏನಪ್ಪ? ಬಾಯಿಲಿ. ಹೇ ಸಂತೋಷ್, ನೀನು ಬಾರ. ನಿನ್ನೆ ಗೋಪಾಲ್ ರಾಯರು ಬಂದಿದ್ರು. ಫೋಟೋಸ್ ರಿಟರ್ನ್ ಮಾಡಿದ್ದಕ್ಕೆ ನನ್ನ ತುಂಬಾ ಬೈದು ಹೋದ್ರು. ಅದಕ್ಕಿಂತ ಒಳ್ಳೆ ಸಂಬಂಧ ಸಿಗೋದಿಲ್ಲ ಅಂತ ಹೇಳೋದ್ರು. ಅಪ್ಪ, ನನಗೀಗಲೇ ಮದುವೆ ಬೇಡ ಅಂತ ನಿಮ್ಗೆ ಎಷ್ಟು ಸರ್ತಿ ಹೇಳಿದ್ದೀನಿ? ನೋಡು, ಈ ವಿಚಾರದಲ್ಲಿ ನಾನು ಹೇಳ್ದ ಹಾಗೆ ನೀ ಕೇಳಬೇಕು. ನಾಳೆ ಇನ್ನೊಂದಷ್ಟು ಫೋಟೋ ತಂದು ತೋರಿಸ್ತಾರೆ. ಅದರಲ್ಲಿ ನೀ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊ. ಅಪ್ಪ, ರಾಜೀವ, ಇದುವರೆಗೂ ನಿನ್ನ ಅಭಿಪ್ರಾಯಕ್ಕೆ ನಾನು ಅಡ್ಡಿ ಬಂದಿಲ್ಲ. ಆದರೆ ಈ ಒಂದು ವಿಚಾರಕ್ಕೆ ನಾನು ಹೇಳ್ದಾಗೆ ಕೇಳಬೇಕು. ಹೌದು ರಾಜೀವ್, ನೀನ್ ಅಂಕಲ್ ಹೇಳ್ದಾಗೆ ಕೇಳ್ಬೇಕು ಅಲ್ವೋ? ನಿಮ್ ತಾಯಿ ತೀರ್ಕೊಂಡ್ಮೇಲೆ ನಿಮ್ ತಂದೆ ನಿನಗ್ ಬೇಕಾದ್ದೆಲ್ಲ ಮಾಡಿದ್ದಾರೆ. ನಿಮ್ ತಂದೆನ ಈಗ್ಲಾದ್ರೂ ನೀನ್ ಸುಖವಾಗಿಡ್ಬೇಕು ಅಲ್ವೋ? ಇನ್ನು ಎಷ್ಟ್ ದಿನ ಅಂತ ಅವ್ರು ಅಡ್ಗೆ ಮಾಡ್ಬೇಕು? ಅದಕ್ಕೆ ನಾನು ಆವತ್ತೇ ಬಡ್ಕೊಂಡೆ ಕೆಲ್ಸಕ್ಕೆ ಯಾರನ್ನಾದ್ರೂ ಇಟ್ಕೊಳ್ಳಿ ಅಂತ. ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ? ಈಗ ನೋಡಿ, ನಮ್ಮಿಬ್ರಿಗೂ ನೆಮ್ಮದಿ ಇಲ್ಲ. ಛೇ, ಈ ಮನೆ ಕೆಲಸ ಮಾಡೋದಿಕ್ಕೆ ಸೊಸೆ ಬೇಕು ಅಂತ ನಾ ಹೇಳ್ತಿಲ್ಲ ಕಣಯ್ಯ. ಈ ಕಾಲದಲ್ಲಿ ಬರೋ ಸೊಸೆ ಎಲ್ಲಾ ಕೆಲಸ ಮಾಡ್ತಾಳೆ ಅಂತ ನಂಬಿಕೆನೂ ನಂಗಿಲ್ಲ. ನಾನಿನ್ನೂ ಗಟ್ಟಿಯಾಗಿದ್ದೀನಿ. ಒಂದು ವೇಳೆ ಮನೇಲಿರೋದು ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಆಗ ನಾನು ನಿಮ್ಮ ಮೇಲೆ ಡಿಪೆಂಡ್ ಆಗಕ್ಕಾಗತ್ತಾ? ಎಲ್ಲಕ್ಕಿಂತ ಮುಖ್ಯವಾಗಿ ನೀನ್ ಮದ್ವೆ ಆಗ್ಬೇಕು. ಅದು ನಾನು ಗಟ್ಟಿಯಾಗಿರುವಾಗಲೇ. ಈ ಮನೆಗೆ ಬರೋ ಸೊಸೆ ನಮ್ಮ ವಂಶದ ಗೌರವ ಘನತೆ ಎಲ್ಲ ಕಾಪಾಡ್ಕೊಂಡ್ ಬರ್ಬೇಕು. ಅದಲ್ಲ ಕಣಯ್ಯ, ನನಗೂ ವಯಸ್ಸಾಗ್ತಾ ಬಂತು. ಮೊಮ್ಮಕ್ಕಳ ಜೊತೆಲಿ ಆಟ ಆಡ್ಬೇಕು ಅನ್ನೋ ಆಸೆ. ತಿಳ್ಕೊ. ನೋಡ್ ರಾಜೀವ, ನಿಮ್ ತಂದೆ ಅಭಿಪ್ರಾಯಕ್ಕೆ ನೀನೀಗ ಮರ್ಯಾದೆ ಕೊಡು. ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಅಷ್ಟೇ. ಇದ್ ನಿನ್ ನಿರ್ಧಾರ ಅಲ್ಲ ಕಣಪ್ಪ, ಅವ್ರದ್ದು ಕೇಳು. ಸರಿ, ಯೋಚನೆ ಮಾಡಿ ಹೇಳ್ತೀನಿ. ನಾನು ಹೇಳಿದ್ದು ಈಗ ಅವನ ತಲೆಯಲ್ಲಿ ಸೀರಿಯಸ್ ಆಗಿ ಹೋಗಿರ್ಬೇಕು ಅಲ್ವಾ ಸಂತೋಷ್? ಹೌದಂಕಲ್, ಅದೇನಾದ್ರೂ ಆಗ್ಲಿ ಅಂತ ನಾನು ನಿಮ್ ಪರವಹಿಸಿ ಮಾತಾಡ್ಬಿಟ್ಟೆ. ಆದ್ರೂ ಅವನ್ ಪರ್ಸನಲ್ ವಿಚಾರದಲ್ಲಿ ನಾನು ಎಂಟ್ರಿ ಆಗ್ಬಾರ್ದಾಗಿತ್ತು. ಅವನ್ ಯಾವ್ದಯ್ಯ ಪರ್ಸನಲು? ಅವನು ನಿನ್ ಕ್ಲಾಸ್ಮೇಟು. ಚಿಕ್ಕಂದಿಂದಲೂ ನೀವಿಬ್ರು ಜೊತೆಲೇ ಬೆಳೆದೋರು. ನೀನ್ ಈ ವಿಚಾರ ಅವನು ಹೇಳಿದ್ರೆ
ತುಂಬಾ ಎಫೆಕ್ಟ್ ಆಗ್ಬೋದು ಕಣಯ್ಯ. ಪಾಸಿಟಿವ್ ಅಂಶಗಳನ್ನ ಹೊಗಳಬೇಕು, ನೆಗೆಟಿವ್ ಅಂಶಗಳನ್ನ ಹೇಳಿ ತಿಳಿಸ್ಬೇಕು. ಇದನ್ನ ಬೇರೆ ಯಾರು ಹೇಳಕ್ಕಾಗಲ್ವೋ, ನಿನ್ನಂತ ಒಳ್ಳೆ ಸ್ನೇಹಿತನಿಗೆ ಸಾಧ್ಯ. ಏ ರಾಜೀವ, ಏಯ್, ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ. ನನ್ ಮಾತ್ಕೊಳ್ಳೋ. ಸ್ಟಾಪ್ 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 ಸ್ಟಾಪ್. ಎಲ್ಲೋ ಹೋಗ್ತಾ ಇದ್ಯಾ? ಏನ್ ಮಾಡ್ಬೇಕು ಅಂತಿದ್ಯಾ? ಏನೋ ಸಂತೋಷ, ಅಪ್ಪನ ಜೊತೆ ಸೇರ್ಕೊಂಡು ನೀನು ನನ್ನ ಮದ್ವೆ ಆಗುವಂತ ಬಲವಂತ ಮಾಡ್ತಿದ್ಯಲ್ಲ. ಅದ್ರಲ್ಲೇನ್ ತಪ್ಪು? ಇವಾಗ ಆಗದೆ ಇನ್ಯಾವಾಗ ಆಗ್ತೀಯಾ? ಲವ್, ನನ್ನ ಪ್ರಾಬ್ಲಮ್ ನಿನ್ಗೇನ್ ಗೊತ್ತೇಳು? ಅಂತದ್ ಏನಪ್ಪ ನಿನ್ ಪ್ರಾಬ್ಲಮ್? ನಾನು ಹುಡುಗಿನ ಲವ್ ಮಾಡ್ತಿದ್ದೀನಿ ಕಣ. ವಾರೇ ವಾ, ಇದಾ ನಿನ್ ಪ್ರಾಬ್ಲಮ್? ಇದು ನೇರವಾಗಿ ಹೇಳ್ಬೋದಾಗಿತ್ತಪ್ಪ. ಅದಕ್ಕೆ ಇಷ್ಟೊಂದು ನಾಚ್ಕೊಬೇಕಾ? ಅಪ್ಪ, ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಆಗಿರೋದಪ್ಪ. ಅದೇನೋ ಗೊತ್ತಿಲ್ಲ ಕಣೋ, ಅಪ್ಪನ ಎದುರಿಗೆ ಧೈರ್ಯವಾಗಿ ಹೇಳೋಕೆ ಆಗ್ತಾ ಇಲ್ಲ. ಡೋಂಟ್ ವರಿ, ನಾನು ಹೇಳ್ತೀನಿ ಬಿಡು. ಹೌದಾ? ತುಂಬಾ ಥ್ಯಾಂಕ್ಸ್ ಕಣೋ. ಅದ್ ಸರಿ, ಅವಳು ಯಾರಪ್ಪ? ಅವಳು ನಿನಗೂ ಗೊತ್ತು, ನೀನು ನೋಡಿದ್ಯಾ ಕಣೋ. ನನಗ್ ಗೊತ್ತಾ? ಯಾರೋ ಅದು? ಹೇಳ್ತೀನಿ, ಮೊದಲು ಅಪ್ಪನ ಒಪ್ಸಲ್ಲ. ಆಮೇಲೆ ಲವ್, ಅಪ್ಪ ಹುಡುಗಿ ಒಳ್ಳೆ ಮಂತಂದವಳಾಗಿರ್ಬೇಕು, ಅದು ಇದು ಅಂತ ಬಯಸ್ತಾರೆ ಕಣೋ. ಕರೆಕ್ಟ್ ಕಣೋ. ಯಾಕೋ ಹಾಗಂತೀಯ? ಅದ್ರಲ್ಲಿ ಏನ್ ತಪ್ಪಿದ್ಯಪ್ಪ? ಹಾಗಲ್ಲ ಕಣೋ, ಅವಳು ಅವ್ರ ಚಿಕ್ಕಮ್ಮನ ಮನೇಲಿ ಇರೋದು. ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಈಗ ಸದ್ಯಕ್ಕೆ ಒಂದು ಹಾಸ್ಟೆಲಲ್ಲಿ ಇದ್ದಾಳೆ. ಹಾಗೇನೆ HP ಕಂಪ್ನಿಲಿ ಒಂದು ಟೆಂಪರರಿ ಕೆಲಸ ಮಾಡಿಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ ಅಷ್ಟೇ. HP ಕಂಪ್ನಿನ? ಸರಿ ಬಿಡಪ್ಪ, ನನ್ಗೆ ಯಾವಾಗ ತೋರಿಸ್ತೀಯ ನೀನು? ನಿನ್ಗಲ್ದೆ ಇನ್ಯಾರಿಗೋ ತೋರಿಸ್ಲಿ? ತೋರಿಸ್ತೀನಿ ಬಿಡು. ಸುಮ್ನೆ ಅಲ್ಲಮ್ಮ, ಪಾರ್ಟಿ ಕೊಡ್ಸ್ಬೇಕಪ್ಪ. ಓಕೆನಾ? ಯಾವಾಗ ಕೊಡಿಸ್ತೀಯಾ? ಈಗ ಮೊದಲು ಅಪ್ಪನ ಒಪ್ಸು. ಓ, ಬೇಜಾನ್ ಪ್ರೀತಿಲ್ ಮುಳುಗೋಗಿದ್ಯಾ? ಈ ಲವ್ ಮಾಡಿರೋ ಎಷ್ಟು ಲಿಬ್ರಲ್ ಆಗಿರ್ತಾರಲ್ವಾ? ಸಂತು ಪ್ಲೀಸ್ ಕಣ, ಹೇಗಾದ್ರೂ ಮಾಡಿ ನಾವು ಅಪ್ಪನ ಒಪ್ಸ. ಏನ್ ಮಗ, ಇಲ್ಲಿ ತನಕ ಸುಮ್ನಿದ್ಬಿಟ್ಟು ಈಗ ಅರ್ಜೆಂಟ್ ನೋಡು. ಹೌದು, ನಿಮ್ಮ ಅಪ್ಪ ಅಕಸ್ಮಾತ್ ಬೇರೆ ಯಾವ್ದಾದ್ರು ಹುಡುಗಿನ ಫಿಕ್ಸ್ ಮಾಡಿದ್ರೆ ಏನ್ ಮಾಡ್ತಿದ್ದೆ? ಗೊತ್ತಿಲ್ಲ ಕಣ. ಆಗ ಸುಮ್ನೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರೋದು. ಯಾವಾಗ್ಲೂ ಅಷ್ಟೇ ವಿಷಯನ ನೇರವಾಗಿ ಹೇಳ್ಬಿಡ್ಬೇಕು. ಹೌದು, ಗೊತ್ತಿರೋ ಹುಡುಗಿ ಅಂತ್ಯ, ಯಾವಾಗ ತೋರ್ಸೋದು? ಈಗ ಹೇಳಲ್ವೋ, ನಾಳೆ ನಾನೇ ತೋರಿಸ್ತೀನಿ, ಓಕೆನಾ? ಆ, ಪರವಾಗಿಲ್ಲ, ಇವನು ಲವ್ ಮಾಡ್ಕೊಂಡ್ಬಿಟ್ಟ. ಇರೋ, ನಾನು ಬರ್ತೀನಿ. ಏನಪ್ಪ, ರೋಡ್ ಇದೆ, ಮನೆ ಇದೆ, ನಾವು ಬಂದಾಯ್ತು. ಹುಡುಗಿಯಲ್ವ, ಕಾಣಿಸ್ತಿಲ್ಲ? ಅವಳಿಗೆ ಇದೇ ಜಾಗಕ್ಕೆ ಬರಕ್ಕೆ ಹೇಳಿದ್ದೆ ಕಣ, ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಇನ್ನೂ ಬಂದಿಲ್ವಲ್ಲ. ಏಯ್, ಅಲ್ಲೋಡಲ್ಲಿ. ಹಾಯ್. ಹಾಯ್. ಪ್ರಣತಿ, ಇವನು ನನ್ನ ಫ್ರೆಂಡ್ ಸಂತೋಷ್ ಅಂತ. ಹಾಯ್, ಹವರು Hi. ಚೆನ್ನಾಗಿದ್ದೀರಾ? ಫೈನ್. PUC ಆದ್ಮೇಲೆ ನಾನ್ ಸಬ್ಜೆಕ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ನೀವಿಬ್ರು ಕೊನೆ ತನಕ ಒಟ್ಟಿಗೆ ಓದಿದ್ರಿ, ಅಷ್ಟು ಸಾಲದು ಅಂತ ಜೀವನ ಪೂರ್ತಿ ಒಟ್ಟಿಗೆ ಇರ್ಬೇಕು ಅಂತ ಡಿಸೈಡ್ ಮಾಡಿ ಲವ್ ಮಾಡ್ತಾ ಇದ್ದೀರಾ. ರಾಜೀವ್, ನಿನ್ ಸೆಲೆಕ್ಷನ್ ಸೂಪರ್ ಆಗಿದೆ ಕಣ. ಒಳ್ಳೆ ಹುಡುಗಿನೇ ಲೈಕ್ ಮಾಡಿದೆ ಕಣ. ಹೌದು, ಪ್ರಣತಿ ಮೊದ್ಲು ನಿನ್ಗ್ ಪ್ರಪೋಸ್ ಮಾಡಿದ್ರಾ ಇಲ್ಲ ನೀನ್ ಅವ್ರಿಗೆ ಪ್ರಪೋಸ್ ಮಾಡ್ದ? ಅವನೆಲ್ ಹೇಳ್ತಾನೆ, ನಾನೇ ನನ್ ಮನ್ಸಲ್ಲಿರೋದನ್ನ ಇವನಿಗೆ ಪ್ರಪೋಸ್ ಮಾಡ್ದೆ. ಓ ಹಾಗ, ಅದಕ್ಕೆ ಈಗ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಅಂದ್ರೆ ಇವ್ರ ಅಪ್ಪ ಇವನ್ ಬೇರೆ ಸಂಬಂಧ ಹುಡುಕಿದ್ದಾರೆ, ಇವನ್ ಲವ್ ಮ್ಯಾಟ್ರೇ ಹೇಳಿಲ್ಲ. ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದೀನಿ ಸಂತೋಷ್, ಇವ್ರು ನನ್ ಮಾತೇ ಕೇಳ್ತಾ ಇಲ್ಲ. ಪ್ಲೀಸ್ ನೀವಾದ್ರೂ ಹೆಲ್ಪ್ ಮಾಡಿ. ಹೌದು ಸಂತೋಷ್. ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡು. ಏನು? ಪ್ರಣತಿನ್ ಕರ್ಕೊಂಡು ಹೋಗಿ ನಿಮ್ ತಂದೆ ಮುಂದೆ ನಿಲ್ಸ್ಬಿಡು. ನಾನೀ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಇವಳನ್ನೇ ಮದ್ವೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಡು. ಹಾಗೇನಾದ್ರೂ ಹೇಳಿದ್ರೆ ನಮ್ಮಪ್ಪ ಕಾಪಾಡಕ್ ಬರ್ಸ್ತಾರ ಅಷ್ಟೇ. ಒಂದ್ ಐಡಿಯಾ. ಏನದು? ನೀವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಡಿ. ಗುಡ್ ಐಡಿಯಾ. ಏನ್ ಗುಡ್ ಐಡಿಯಾನೋ ಏನೋ, ನನ್ಗಂತೂ ಮದ್ವೆ ಬೇಡ, ನಾನ್ ಮದ್ವೆ ಮಾಡ್ಕೊಳಲ್ಲ. ಏ ಪ್ರಣತಿ, ನೀನ್ ಪ್ಲೀಸ್ ನಿಂತ್ಕೊಳೆ ಪ್ಲೀಸ್. ರಾಜೀವ್,
ನನಗ್ ನೀನು ಆದಷ್ಟು ಬೇಗ ಉತ್ತರ ಕೊಡ್ಬೇಕು, ಇಲ್ಲಾಂದ್ರೆ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ಪ್ರಣತಿ ನಂಗೆ ಸ್ವಲ್ಪ ಟೈಮ್ ಕೊಡೆ ಪ್ಲೀಸ್. ಛೇ, ನೀವಿಂತ ಪುಕ್ಲ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಹೇಳ ನಿನ್ನ ನನ್ ಕಷ್ಟ ನಾನಿದ್ರೆ ನೀನ್ ನಗ್ತಾ ಇದ್ಯಾ? ನಾನೇನೋ ಮಾಡ್ಲಿ. ನಾನೊಂದ್ ಕೆಲ್ಸ ಮಾಡ್ತೀನಿ ಸಂತೋಷ್. ಏನದು? ನಾನು ಊರಿಗೆ ಹೋಗಿ ನಮ್ ಚಿಕ್ಕಮ್ಮನ ಹತ್ರ ಮಾತಾಡ್ತೀನಿ, ನೀವು ರಾಜೀವ್ ತಂದೆ ಹತ್ರ ಮಾತಾಡಿ. ಅದ್ ಸಾಧ್ಯನೇ ಇಲ್ಲ. ಏನು? ಇವ್ರ ಅಪ್ಪ ಒಂದ್ಸಲ ರಿಜೆಕ್ಟ್ ಮಾಡ್ಬಿಟ್ರೆ ಮತ್ತೆ ಪ್ರಪೋಸ್ ಮಾಡಕ್ ಸಾಧ್ಯನೇ ಇಲ್ಲ. ಇನ್ನೊಂದ್ ಐಡಿಯಾ ಇದೆ. ಏನದು? ನೀವಿಬ್ರು ಓಡೋಗ್ ಮದ್ವೆ ಆಗ್ಬೋದು. ಇಡಿ. ಅಯ್ಯೋ, ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಹಾಗೆಲ್ಲ ಮೋಸ ಮಾಡಿದ್ರೆ ದೇವ್ರು ಒಪ್ತಾನೇನೋ? ನಾನ್ ಮಾತ್ರ ಹಾಗಲ್ಲ, ಅವ್ರನ್ನ ಒಪ್ಸೆ ನಾವಿಬ್ರು ಮದ್ವೆ ಆಗೋದು. ನೋಡು ಸಂತೋಷ್, ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ಮೋಸ ಮಾಡಕ್ಕೆ ನಮ್ಮಿಬ್ಬರಿಗೂ ಇಷ್ಟ ಇಲ್ಲ. ಅವ್ರನ್ನ ಒಪ್ಪಿಸ್ಬಿಟ್ಟೆ ಮದ್ವೆ ಆಗೋಣ. ಓಕೆ ಅಪ್ಪ, ನಿಮ್ಮ ಅಪ್ಪನ ಹತ್ರ ನಾನ್ ಮಾತಾಡಿ ನಿಮ್ಮಿಬ್ರು ಮದ್ವೆನ ನಾನ್ ನಿಂತ್ ಮಾಡಿಸ್ತೀನಿ ಬಿಡು. ಹಾಗಾದ್ರೆ ಕೊಡೋ ಕೈ. ಥ್ಯಾಂಕ್ ಯು ವೆರಿ ಮಚ್ ಸಂತು. ಬಾರೋ, ನಾನಿದ್ದೀನಿ. ಏ ಸಂತೋಷ್, ಏನು? ನೆನ್ನೆ ಎಲ್ಲ ಎಲ್ಲೋಗಿದ್ಯೋ? ಅಯ್ಯೋ, ಸ್ವಲ್ಪ ಕೆಲ್ಸ ಇತ್ತು ಅಂಕಲ್. ಒಳ್ಳೆ ಹುಡುಗ. ನೆನ್ನೆ ಎಲ್ಲ ತಿಂಡಿ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದೆ. ಏನದು? ಚಿತ್ರಾನ್ನ. ಚಿತ್ರಾನ್ನದ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂಕಲ್. ಅದ್ರಲ್ಲೂ ನೀವು ಮಾಡಿದ ಚಿತ್ರಾನ್ನ ತುಂಬಾ ಅದ್ಭುತವಾಗಿರುತ್ತೆ. ಹಾ, ನೆನ್ನೆ ರಾತ್ರಿ ಅನ್ನ ಮಿಕ್ಕಿದೆ, ಒಗ್ಗರಣೆ ಹಾಕಿ ತಂದ್ಕೊಟ್ಬಿಡ್ಲಾ? ಬೇಡ ಬೇಡ, ಚೂರ್ ಕಾಫಿ ತಂದ್ಕೊಡ್ತೀರಾ? ಆಯ್ತು ಬಿಡು, ಅದನ್ನೇ ತಂದ್ಕೊಡ್ತೀನಿ. ಕೊಡಿ 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 ತಗೊಳ್ಳೋ uncle. ಕಾಫಿ. ಅಂಕಲ್, ರಾಜೀವ ಇಲ್ಲಿ ಕಾಣಿಸ್ತಿಲ್ಲ. ಅವನು ಎಲ್ಲಿರ್ತಾನೆ? ಭಾನುವಾರ ಆದ್ರೂ ಒಂದೇ, ಸೋಮವಾರ ಆದ್ರೂ ಒಂದೇ. ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಹೊರಗೆ ಹೋಗ್ತಾನೆ ಇರ್ತಾನೆ. ನನ್ನ ಮಗನಿಗಿನ್ನ ಜಾಸ್ತಿ ನೀನೇ ನನ್ನ ಜೊತೆಲಿ ಇರ್ತೀಯ ಕಣೋ. ಸಂತೋಷ, ಯಾವ ಜನ್ಮದ ಋಣಾನು ಬಂದಾನೋ ಏನೋ ಗೊತ್ತಿಲ್ಲ. ಹೋಗ್ಲಿ ಬಿಡು, ನೀನ್ ನನ್ನ ಜೊತೆಲಿ ಯಾವಾಗ್ಲೂ ಇರ್ತೀಯಲ್ಲ, ಅಷ್ಟೇ ಸಾಕು. ಅಂಕಲ್, ರಾಜೀವ ಇವತ್ತು ಆಫೀಸ್ಗೆ ಹೋದ್ನಾ? ಇಲ್ಲಯ್ಯ, ಹೊರಗಡೆ ಏನೋ ಕೆಲಸ ಇದೆ ಅಂತ ಹೋಗಿದ್ದಾನೆ. ಇನ್ನೇನ್ ಬಂದ್ಬಿಡ್ತಾನೆ. ಸರಿ, ಬರ್ಲಿ ಬಿಡಿ. ಯಾಕೆ? ಆ ಗೋಪಾಲ್ ರಾವ್ ಇನ್ನಷ್ಟು ಹುಡುಗಿರ್ ಫೋಟೋಸ್ ತಂದ್ಕೊಟ್ಟಿದ್ರಾ? ಇಲ್ವಲ್ಲ, ಏನ್ ವಿಷಯ? ಇನ್ನೇನ್ ಅವ್ರ ಅವಶ್ಯಕತೆ ಇಲ್ಲ. ಅಂದ್ರೆ ಏನ್ ಅರ್ಥ? ಅದು ಆ, ಅದು ಏಯ್, ಅದೇನೋ ಅದು, ಅದೇನ್ ಬಿಡಿಸಿ ಹೇಳೋ. ನಿಮ್ ಹುಡುಗನಿಗೆ ಹುಡುಗಿ ಸಿಕ್ಕಾಯ್ತು ಬಿಡಿ. ಹಾ, ಅಂದ್ರೆ ರಾಜೀವಂಗೆ ಒಂದು ಹುಡುಗಿನ್ ನೋಡಿದ್ಯಾ? ಅಯ್ಯಪ್ಪ, ನಾನ್ ನೋಡಿಲ್ಲ. ಮತ್ತೆ ಅದು ಅವನೇ ನೋಡ್ಕೊಂಡಿದ್ದಾನೆ. ಓಹೋ, ಲವ್ ಮಾಡಿದಾನಾ? ಅದಕ್ಕೆ ಅಂತ ಕಾಣಿಸುತ್ತೆ ನಾನು ಮದುವೆ ವಿಚಾರ ಅವನ ಹತ್ರ ಮಾತಾಡ್ದಾಗೆಲ್ಲ ಬೇಡ ಬೇಡ ಅಂತಿದ್ದ. ಅಂಕಲ್, ಹುಡುಗಿ ತುಂಬಾ ಒಳ್ಳೆಯವಳು, ತುಂಬಾ ಲಕ್ಷಣವಾಗಿದ್ದಾಳೆ. ನಿಂಗ್ ಗೊತ್ತಾ ಅವಳು? ಹ್ಞೂ ಅಂಕಲ್, ನಾವೆಲ್ಲ ಒಟ್ಟಿಗೆ ಕಾಲೇಜಲ್ಲಿ ಓದ್ತಾ ಇದ್ವಿ. ಅದ್ ಸರಿನಪ್ಪ. ಅವಳು ಯಾರು, ಅವ್ರ ಅಪ್ಪ ಅಮ್ಮ ಯಾರು, ಅವ್ರ ಮನೆತನ ಎಂತದ್ದು ಅಂತ ತಿಳ್ಕೊಬೇಕಲ್ವಾ? ಅಯ್ಯೋ ಬಿಡಿ ಅಂಕಲ್, ಅವ್ರು ತುಂಬಾ ದೊಡ್ಡ ಫ್ಯಾಮಿಲಿ, ನಿಮ್ ಮನೆತನಕ್ಕೆ ಸರಿ ಹೋಗುತ್ತೆ. ಹೌದೇನೋ? ಹ್ಞೂ ಅಂಕಲ್, ಅವ್ರ ತಾತ ಮುತ್ತಾತ ಎಲ್ಲ ಮೈಸೂರು ರಾಜರ ಹತ್ರ ಇದ್ರು, ಗೊತ್ತಾ? ಏನ್ ಮಾಡ್ತಿದ್ರು? ಪಿಟೀಲ್ ಕುಯ್ತಾ ಇದ್ರು. ಓಹೋ, ಪಿಟೀಲು. ಮಹಾರಾಜರ ಆಸ್ಥಾನದಲ್ಲಿ ಪಿಟೀಲ್ ಬಾರಿಸ್ತಿದ್ರು. ಹೌದು ಅಂಕಲ್, ಅವ್ರ ಫ್ಯಾಮಿಲಿ ತುಂಬಾ ಒಳ್ಳೆ ಫ್ಯಾಮಿಲಿ, ನಿಮ್ ಮನೆಗ್ ಸರಿ ಹೋಗುತ್ತೆ. ಸರಿ, ಹಾಗಾದ್ರೆ ನೋಡು, ಅವ್ರ ಅಪ್ಪ ಅಮ್ಮನ್ ಬರಕ್ ಹೇಳ್ಬಿಡು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅಪ್ಪ, ಅದಾಗದೆ ಇರೋ ಕೆಲಸ. ಏನಾಯ್ತು? ಅದೇ ಬಂದಿರೋದೀಗ ಸಮಸ್ಯೆ. ಅವರು ಇಲ್ಲಿಲ್ಲ. ಅಂದ್ರೆ ಫಾರಿನ್ ಅಲ್ಲಿದ್ದಾರಾ? ಇಲ್ಲ ಅಂಕಲ್, ಅವ್ರ ಅಪ್ಪ ಅಮ್ಮ ಇಬ್ರು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. 5-6 ವರ್ಷ ಆಯ್ತು. ಹೌದಾ? ಹೌದು. ಹೌದಪ್ಪ. ಪ್ರಣತಿ ಮೈಸೂರಲ್ಲಿ ಅವ್ರ ಚಿಕ್ಕಮ್ಮನ ಮನೇಲಿ ಇದ್ದಿದ್ದು. ಈಗಿಲ್ಲೇ ಹಾಸ್ಟೆಲಲ್ಲಿ ಇದ್ದಾಳೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಪರ್ಮನೆಂಟ್ ಏನಲ್ಲ, ಟೆಂಪರವರಿ. ಬೇಡ ಅನ್ನೋದಾದ್ರೆ ಬಿಟ್ಬಿಡ್ತಾಳೆ. ಹೌದು ಅಂಕಲ್. ಅಂದ್ರೆ ಎಲ್ಲಾ ನಿರ್ಧಾರ ನೀನೇ ಮಾಡ್ಕೊಂಡಿದ್ಯಾ ಅಂತ ಆಯ್ತು. ಅಪ್ಪ, ಅದು ಅಂಕಲ್, ರಾಜೀವನು ಪ್ರಣತಿನೂ ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದಾರೆ. ಮದ್ವೆಗೆ ಏನಾದ್ರೂ ನೀವು ಒಪ್ಲಿಲ್ಲ ಅಂದ್ಕೊಳ್ಳಿ, ಅವನು ಈ ಜನ್ಮದಲ್ಲಿ ಮದ್ವೆನೇ ಆಗಲ್ಲ.
ಅಂಕಲ್ ರಾಜುನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಂಕಲ್. ಪ್ರಣತಿ ಇದ್ದಾಳಲ್ಲ ಹೇಳ್ ಮಾಡಿಸಿ ಸೊಸೆ ಅಂಕಲ್. ಪ್ಲೀಸ್ ಅಂಕಲ್ ಒಪ್ಕೊಳ್ಳಿ ಅಂಕಲ್, ಪ್ಲೀಸ್ ಅಂಕಲ್. ನನಗೆ ಈ ಮದುವೆ ಒಪ್ಪಿಗೆ ಇದೆ. ಹುಡುಗಿ ಕಡೆ ಯಾರನ್ನಾದ್ರೂ ಬರಕ್ಕೆ ಹೇಳು, ನಾ ಮಾತಾಡ್ತೀನಿ. ಸರಿ ಹೇಳ್ತೀನಪ್ಪ. ಅಂಕಲ್ ಆ ಗೋಪಾಲ್ ರಾವಂಗ್ ಹೇಳ್ಬಿಡಿ ರಾಜೀವಂಗ್ ಇನ್ಮೇಲೆ ಹೆಣ್ಣು ಹುಡ್ಕೋದ್ ಬೇಡ ಅಂತ. ಪಾಪ ಅವ್ರ ಬಿಸ್ಲಲ್ಲಿ ಸುತ್ತಾಡೋದನ್ನ ತಪ್ಪಿಸ್ಬೋದು. ಹಾ, ನೀನ್ ಹೇಳಿದ್ದು ಸರಿ ಕಣಯ್ಯ. ನಾನು ಈಗಲೇ ಹೋಗಿ ಗೋಪಾಲ್ ರಾವ್ ಫೋನ್ ಮಾಡ್ಬಿಡ್ತೀನಿ. ಏನು ಹಾಗ್ ನೋಡ್ತಾ ಇದ್ಯಾ? ಯಾವಾಗ್ಲೂ ನೋಡೇ ಇಲ್ವಾ? ಒಂದು ಗುಡ್ ನ್ಯೂಸ್ ಪ್ರಣತಿ. ಗುಡ್ ನ್ಯೂಸಾ? ಏನದು? ನಮ್ಮಪ್ಪ ನಮ್ಮಿಬ್ರು ಮದ್ವೆಗೆ ಒಪ್ಕೊಂಡಿದ್ದಾರೆ. ಹೌದಾ? ಹೌದು ಕಣೆ, ಸಂತೋಷ ಮ್ಯಾಟ್ರ್ ತೆಗ್ದ. ನಾನು ಧೈರ್ಯ ಮಾಡಿ ಹೇಳೇ ಬಿಟ್ಟೆ ಏನ್ ಬೇಕಾದ್ರೂ ಆಗೋಗ್ಲಿ ಅಂತ. ಅಂತೂ ಸಂತೋಷಿಂದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು. ಇಲ್ಲ ಅಂದಿದ್ರೆ ನಿನ್ನನ್ ಕಳ್ಕೋಬೇಕಾಗಿತ್ತಲ್ಲ ಪ್ರಣತಿ. ನೋಡು ಪ್ರಣತಿ, ನೀನ್ ನಿಮ್ ಚಿಕ್ಕಮ್ಮನ ಹತ್ರ ಮಾತಾಡಿದ್ಯಾ? ಅವ್ರದ್ದೇನಾದ್ರೂ ಸಮಸ್ಯೆ ಇದ್ಯಾ? ಸಮಸ್ಯೆ ಇದ್ರೆ ಸಂತೋಷ್ ಇದಾರೆ ಸಾಲ್ವ್ ಮಾಡಕ್ಕೆ. ಸುಮ್ನೆ ಅವನ್ಗೆ ಯಾಕೆ ತೊಂದ್ರೆ? ನಾನೇ ನಿಮ್ ಚಿಕ್ಕಮ್ಮನ ಹತ್ರ ಬಂದು ಮಾತಾಡ್ತೀನಿ. ಅಂತ ಪರಿಸ್ಥಿತಿ ಏನಿಲ್ಲಪ್ಪ. ನಿನ್ನ ನಮ್ ಚಿಕ್ಕಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ಲೈನ್ ಕ್ಲಿಯರ್. ಪ್ರಣತಿ, ಆ? ಐ ಲವ್ ಯು. ಅದನ್ನ ಇವಾಗಲ್ಲ ಹೇಳೋದು, ಮತ್ತಿನ್ಯಾವಾಗ ಹೇಳೋದು? ಅವತ್ತೇ ಹೇಳ್ಬೇಕಿತ್ತು. ಇದನ್ನ ಯಾವತ್ ಬೇಕಾದ್ರೂ ಹೇಳ್ಬೋದು. ಐ ಲವ್ ಯು. ಹ? ಏಯ್, ಅದ್ಯಾಕೆ ಒಳ್ಳೆ ಹುಚ್ಚಿ ತರ ನಗ್ತಾ ಇದ್ಯಾ? ಹೌದಾ? ಏನಿಲ್ಲ, ಏನ್ ಕನಸ್ ಕಾಣ್ತಾ ಇದ್ಯಾ? ನೀನು ಬುದ್ದು ಅಂತ. ಆ? ನೀನು ದಡ್ಡಿ ಅಂತ. ನಿನ್ ತಲೆಯಲ್ಲಿ ಲದ್ದಿ ಇದೆ ಅಂತ. ನನ್ ತಲೆಯಲ್ಲಿ ಲದ್ದಿ ಇದೆಯೋ ಏನೋ ಗೊತ್ತಿಲ್ಲ, ನೀನ್ ಮಾತ್ರ ನಮ್ಮ ಮನೇಲಿ ಬರ್ತಾ ಇದ್ಯಾ. ಓಕೆ, ಬಾಯ್. ಹಬ್ಬ ಅಂತೂ ಮುಗಿಸ್ಬಿಟ್ಟೆ. ಅಂಕಲ್, ಹಾ, ಬಾರೆಯಾ ಸಂತೋಷ್, ಕೂತ್ಕೋ. ಏನ್ ಅಂಕಲ್ ಸುಸ್ತಾಗಿದ್ದೀರಾ? ಹೋಗ್ ಮಲ್ಗಿ, ನಾನ್ ರೂಮ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಏ ಸಂತೋಷ್, ನನಗೆಲ್ಲ ಯಾ ಸುಸ್ತಾಗಿದೆ. ಮದುವೆ ಮನೇಲಿ ನಾನು ಕೂತ್ಕೊಂಡೇ ಇದ್ನಲ್ಲಪ್ಪ. ಅಂತೂ ಇಂತೂ ಮಗನ್ ಮದ್ವೆ ಮಾಡ್ಬಿಟ್ರಿ. ನಾನೆಲ್ಲಯ್ಯ ಮಾಡಿದೆ, ಅವನೇ ಮಾಡ್ಕೊಂಡ್ನಲ್ಲಯ್ಯ. ಯಾಕ ಅಂಕಲ್ ಹಾಗಂತೀರಾ? ನೋಡು, ಮದುವೆ ಅನ್ನೋದು, ಸಂಬಂಧ ಅನ್ನೋದು 3 ದಿನಗಳದ್ದಲ್ಲ. ಅದು ಜೀವನ್ ಪರ್ಯಂತ ಜೊತೆಯಾಗಿರೋ ಅನುಬಂಧ. ಅದು ಗಂಡು ಹೆಣ್ಣು ಇಬ್ರು ಕೆಲವನ್ ಪಡೆಯೋದಿಕ್ಕೆ, ಕೆಲವನ್ ಬಿಟ್ಕೊಡೋದಿಕ್ಕೆ ಸಿದ್ಧರಾಗಬೇಕಾಗತ್ತೆ. ಅಂದ್ರೆ ತ್ಯಾಗ ಮಾಡಬೇಕಾಗತ್ತೆ. ಅಂಡರ್ಸ್ಟ್ಯಾಂಡಿಂಗು, ತಾಳ್ಮೆ ಅನ್ನೋದು ದಾಂಪತ್ಯ ಜೀವನದ ಬುನಾದಿ ಇದ್ದ ಹಾಗೆ. ಇಲ್ಲಿ ಅಹಂಕಾರಕ್ಕೆ ಸ್ಥಾನ ಇಲ್ಲ. ಹಾಗೊಂದು ವೇಳೆ ಏನಾದ್ರೂ ಆದ್ರೆ ದಾಂಪತ್ಯ ಜೀವನದ ಸುಖ ಮಾಯ ಆಗೋಗತ್ತೆ. ಈ ಕಾಲದಲ್ಲಿ ಗೊತ್ತಿದೆಯಲ್ಲಯ್ಯ, ಮಾಮೂಲಿ ಡೈವರ್ಸು, ಕೋರ್ಟ್ ಮೆಟ್ಲು ಹತ್ತುಬಿಟ್ಟು ಓಡಾಡಿ ಓಡಾಡಿ ಸುಸ್ತಾಗ್ಬಿಡ್ತಾರೆ. ಹಾಗೆ ಯಾಕಂತೀರ ಅಂಕಲ್? ನಿಮ್ಮನೆಯಲ್ಲೇ ಹಾಗಾಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜೀವನು ಪ್ರಣತಿನು ತುಂಬಾ ಬುದ್ಧಿವಂತರು. ಇರಬಹುದು. ಈ ಮದುವೆಯಿಂದ ನನಗೇನೋ ಸಮಾಧಾನ ಆಗಿಲ್ಲ. ಯಾಕಂಕಲ್? ನೋಡು ಸಂತೋಷ್, ಬರೋ ಹುಡುಗಿ ಯಾರೋ ಏನೋ ಅಂತ ನನಗೆ ಆತಂಕ ಆಗೋಗಿದೆ. ನೀವೇನು ಯೋಚನೆ ಮಾಡ್ಬೇಡಿ ಅಂಕಲ್, ಪ್ರಣತಿ ತುಂಬಾ ಒಳ್ಳೆ ಹುಡುಗಿ. ಅಂಕಲ್, ನನ್ಗೊಂದು ಡೌಟು. ಏನದು? ಅಲ್ಲ, ನೀವು ರಾಜೀವಂಗ್ ಸಂಬಂಧ ಹುಡ್ಕೋದ್ರಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿದ್ರಲ್ಲ, ಲವ್ ಅಫೇರ್ ಅಂದ ತಕ್ಷಣ ಒಪ್ಪಿಗೆ ಕೊಟ್ಬಿಟ್ರಲ್ಲ, ಅದ್ ಯಾಕೆ? ಅದನ್ನೇ ನಾನು ಹೇಳ್ತಾ ಇರೋದು. ಅವಳನ್ನೇ ಮದುವೆ ಆಗ್ತೀನಿ ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಟ್ಮೇಲೆ ಬೇಡ ಅನ್ನೋದ್ರಲ್ಲಿ ಅರ್ಥ ಏನಿದೆ ಹೇಳು? ಒಂದು ವೇಳೆ ಬೇಡ ಅಂದೆ ಅಂತ ಇಟ್ಕೋ, ಅವನು ಅವಳು ಕರ್ಕೊಂಡು ಹೋಗಿ ಎಲ್ಲಾದ್ರೂ ಮದುವೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಮನೆತನದ ಮಾನ, ಮರ್ಯಾದೆ, ಗೌರವ ಮೊಣಪಾಲಾಗೋದಿಲ್ವಾ? ಅದಕ್ಕೆ ಏನಾದ್ರೂ ಮಾಡ್ಕೊ ಅಂತ ಹೇಳ್ಬಿಟ್ಟೆ.
ನೋಡಯ್ಯ, ರಾಜೀವ ಫೋನ್ ಮಾಡಿದ್ದ ಮೈಸೂರಿಂದ. ಹೌದಾ? ಇನ್ನೇನು ಆಗ್ಲೋ ಈಗ್ಲೋ ಹೆಂಡ್ತಿನ ಕರ್ಕೊಂಡು ಬರ್ತಾ ಇದ್ದಾನೆ. ಅಯ್ಯಯ್ಯೋ, ಮೊದ್ಲು ರಾಜೀವ್ನ ರೂಮ್ನ ಕ್ಲೀನ್ ಮಾಡ್ಬಿಡ್ಬೇಕು. ಅವನ್ ಹೆಂಡತಿ ಏನಾದ್ರೂ ನೋಡಿದ್ರೆ ಓಡೋಗ್ಬಿಡ್ತಾಳಷ್ಟೇ. ಯಾಕಯ್ಯ, ಏನಾಯ್ತು? ಅಯ್ಯೋ, ಅದೆಷ್ಟು ಜಿರಳೆ, ಅದೆಷ್ಟು ಇಲಿ, ಅದೆಷ್ಟು ಹೆಗ್ಣಗಳಿದ್ದಾವ್ ಗೊತ್ತಾ? ಒಂದ್ ಕೆಲಸ ಮಾಡೋಣ, ನಾನು ಮಾಡಿ ಮೇಲೆ ಕ್ಲೀನ್ ಮಾಡ್ತೀನಿ, ನೀವು ಹಾಲ್ ಎಲ್ಲ ಅರೇಂಜ್ ಮಾಡ್ಬಿಡಿ. ನಾನು ಬರ್ಲಾ? ಸರಿ ಕಣಪ್ಪ. ಓಕೆ. ಹುಡುಗ. Welcome to our sweet home, dear. ಅಪ್ಪ, ನಿಂತ್ಕೊಳ್ಳಿ. ರಾಜೀವ, ಒಂದ್ ನಿಮಿಷ ಅಲ್ಲೇ ನಿಂತ್ಕೊಳ್ಳೋ. ಅಂಕಲ್, ಪ್ರಣತಿನ್ನು ರಾಜೀವನು ಬಂದಿದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಸಂತೋಷ, ಏನ್ ಅಂಕಲ್? ಹೋಗ ಆರ್ತಿ ತಟ್ಟೆ ತಗೊಂಡ್ ಬಾ. ಹೌದಾ? ಏ ಸಂತೋಷ, ಬೇಗ ಬಾರೋ. ಬಂದೆ 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 ಬಂದೆ. ಒಂದ್ ನಿಮಿಷ. ಬಲಗಾಲಿಟ್ಕೊಂಡು ಒಳಗ್ ಬಾರಮ್ಮ. ಬಾರೆಯ ಒಳಗೆ. ಥ್ಯಾಂಕ್ ಯು. ಅಬ್ಬಾ, ಏನು ಎಲ್ಲ ಮುಗೀತಾ? ಹೂನಪ್ಪ. ಅದ್ ಸರಿ, ನಾವು ಬಂದಾಗ ನೀನು ಪರ್ಕೆ ಇಟ್ಕೊಂಡು ಏನ್ ಮಾಡ್ತಾ ಇದ್ದೆ? ಅದಾ, ರೂಮ್ ಕ್ಲೀನ್ ಮಾಡ್ತಿದ್ದೆ. ಅದ್ ಸರಿ, ರೂಮಲ್ಲಿ ಏನ್ ಸಾಕೊಂಡಿದ್ಯೋ? ಏನದು? ಅದೇ ಅಪ್ಪ, ಜಿರಳೆ ಇಲಿ ಅಗ್ನ ಅಲ್ಲ. ಕೊಡಿ ಅಂಕಲ್, ಕೊಡಿ. ಅಯ್ಯೋ ಮಾವ, ನೀವ್ಯಾಕೆ ಕಾಫಿ ಮಾಡಕ್ ಹೋದ್ರಿ? ನಾನೇ ಮಾಡ್ತಿದ್ನಲ್ಲ. ಪರವಾಗಿಲ್ಲ ಬಿಡಮ್ಮ. ಮೇಡಮ್, ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ, ನಾಳೆಯಿಂದ ಅಡ್ಗೆ ಕೆಲಸ ಮಾಡೋದು ಇದ್ದೇ ಇರುತ್ತೆ. ಏನಂತೀರ ಅಂಕಲ್? ಮಾಡ್ಬೋದು. ಮೇಡಮ್, ಯಾಕೆ ಸಂಕೋಚ ಪಡ್ತಾ ಇದ್ದೀರಾ? ಕುಡೀರಿ, ಕಾಫಿ ಆರಾಗುತ್ತೆ. ಲೋ ರಾಜೀವ, ನಿಮ್ ಲಗೇಜ್ನೆಲ್ಲ ಮೇಲಿಡ್ತೀನಿ, ನೀವಿಬ್ರು ಫ್ರೆಶ್ ಆಗಿ ಬಂದ್ಬಿಡಿ. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮೇಯೋಣ. ಏನಂತೀಯ? ಅಂಕಲು ರುಚಿಯಾಗಿ ಅಡ್ಗೆ ಮಾಡಿದಾರೆ ಕಣ. ಅಂದಾಗೆ ನಾನ್ ನಿಮ್ಮನ್ನ ಪ್ರಣತಿ ಅಂತ ಕರೀಲೋ ಅತ್ಗೆ ಅಂತ ಕರೀಲೋ? ಅದೆಲ್ಲ ಏನು ಬೇಡಪ್ಪ, ಪ್ರಣತಿ ಅಂತ ಕರಿ ಸಾಕು ಅಲ್ವೇನೆ? ಯು ಆರ್ ರೈಟ್. ಓಕೆ, ಇನ್ಮೇಲೆ ನಾನು ನಿಮ್ಮನ್ನ ಪ್ರಣತಿ ಅಂತಾನೆ ಕರಿತೀನಿ. ನೋಡಮ್ಮ, ಈ ಮನೆಗೆ ಇವನು ಎರಡನೇ ಮಗ ಇದ್ದ ಹಾಗೆ. ಚಿಕ್ಕ ವಯಸ್ಸಿನಿಂದಲೂ ರಾಜೀವ್ಗಿಂತ ಜಾಸ್ತಿ ಈ ಮನೆ ಚಿರಪರಿಚಿತ. ಅಂಕಲ್, ಈ ಅನಾಥದ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನ ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅಂಕಲ್. ಅಪ್ಪ, ಗೋಪಾಲರಾವ್ ಅವ್ರಿಗೆ ಹೇಳಿ ಇವನ್ಗೊಂದು ಹೆಣ್ಣು ಹುಡುಕ್ಸಿ. ನನಗೆ ಯಾಕೋ ಮದುವೆ ಅಲ್ವಾ ಅಂಕಲ್? ಅಯ್ಯೋ ನಿನ್ನ, ಮದುವೆ ಯಾಕೆ ಅಂದ್ರೆ ಸಂಸಾರ ಮಾಡಕ್ಕೆ. ಸರಿ, ಹಾಗಾದ್ರೆ ಪ್ರಣತಿ ತರ ಹುಡುಗಿ ಸಿಕ್ಕಿದ್ರೆ ನಾನ್ ಮದುವೆ ಆಗೋಕ್ ರೆಡಿ. ಅಷ್ಟೇ ತಾನೆ? ಗೋಪಾಲರಾವ್ ಅವ್ರಿಗೆ ಹೇಳಿದ್ರಾಯ್ತಪ್ಪ, ಯಾವ್ದಾದ್ರು ಒಂದು ಹೆಣ್ಣು ಹುಡುಕೆ ಹುಡುಕ್ತಾರೆ ಅಲ್ವೇನೆ?
ನಮ್ಮ ಮನೆ ನಿನ್ಗೆ ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ. ಹೆಂಗಸರಿಲ್ಲದೆ ಇರೋ ಮನೆ ಎಲ್ಲ ಒಂಥರ ವಿಚಿತ್ರವಾಗಿರುತ್ತೆ. ನೀನೇ ಎಲ್ಲ ಸರಿ ಮಾಡ್ಕೋಬೇಕು. ಹಾಗೇನಿಲ್ಲ, ಮಾವ ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇನ್ಮೇಲೆ ಈ ಮನೆಗೆ ನೀನೇ ಯಜಮಾನಿ. ನನ್ ಕೆಲ್ಸ ಈ ಮಂತ್ ಎಂಡಲ್ಲಿ ಮುಗಿಬಹುದು. ಒಳ್ಳೇದೇ ಆಯ್ತು ಬಿಡು. ನಾಳೆನೆ ಹೋಗಿ ಸೆಟ್ಲ್ಮೆಂಟ್ ಮಾಡ್ಕೊಂಡು ಗುಡ್ ಬೈ ಹೇಳ್ಬಿಟ್ ಬಾ. ಆಮೇಲೆ ಏನ್ ಮಾಡೋದು? ಅದು ಈಗಲೇ ಡಿಸೈಡ್ ಮಾಡ್ಬೇಕಾ? ಅಂದ್ರೇನು? ಅಂದ್ರೆ ಸ್ವಲ್ಪ ದಿನ ನಮ್ಮ ಅಪ್ಪನಿಗೆ ಸಹಾಯ ಮಾಡ್ಕೊಂಡಿರು. ಹಾಗೇನೆ ನೀನು ಅಡಿಗೆ ಮಾಡೋದನ್ನ ಕಲಿ. ಸರಿ, ಹಾಗೆ ಆಗ್ಲಿ. ಸುಮ್ನೆ ಹಾಗೆ ಆಗ್ಲಿ ಅಂದ್ರೆ ಹಾಗೆಲ್ಲ ಸುಮ್ನೆ ಇರಕ್ಕಾಗಲ್ಲಮ್ಮ. ಮಾವ, ನಾನ್ ತಿಂಡಿ ಮಾಡಿದ್ರೆ ನಿಮ್ಗೇನ್ ಅಭ್ಯಂತರ ಇಲ್ಲ ತಾನೆ? ಛೇ ಹಾಗೇನಿಲ್ಲಮ್ಮ. ಅಂದಾಗೆ ಸ್ವಲ್ಪ ಉಪ್ಪು ಖಾರ ಹಾಕುವಾಗ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸರಿ ಮಾವ. ಏನ್ ಮಾಡೋದು, ನಿಮ್ಮ ಅತ್ತೆ ಇದ್ದಿದ್ರೆ ಅವಳಿಗೆ ಬರೋದ್ರನ್ನೆಲ್ಲ ನಿಂಗೆಲ್ಲ ಹೇಳ್ಕೊಡ್ತಿದ್ಲು. ಎಲ್ಲ ಹಣೆ ಬರ. ಏನ್ ಮಾಡೋದು, ಎಲ್ಲ ದೇವ್ರಿಚ್ಛೆ. ಅತ್ತೆಯವ್ರಿಗೇನಾಗಿತ್ತು ಮಾವ? ಕ್ಯಾನ್ಸರ್ ಆಗಿತ್ತಮ್ಮ. ನಾನ್ ಕೆಲ್ಸದ ಮೇಲೆ ಊರೂರು ಅಲಿತಿದ್ದೆ. ಮನೆ ಕಡೆ ಗಮನ ಕೊಡಕ್ ಆಗ್ತಿರ್ಲಿಲ್ಲ. ಸರಿಯಾದ ಟ್ರೀಟ್ಮೆಂಟ್ ಕೊಡ್ಸಕ್ಕೂ ಆಗ್ಲಿಲ್ಲ. ಹಾಗಂತ ನಾನೇನು ಸುಮ್ಮನೆ ಇರಲಿಲ್ಲ. ಬೇಕಾದಷ್ಟು ಟ್ರೀಟ್ಮೆಂಟು ಕೊಡಿಸ್ದೆ. ಆಯುಸ್ ಮುಗಿದಿತ್ತು. ದೇವ್ರ ಪಾದ ಸೇರ್ಕೊಂಡ್ಬಿಟ್ಟು ಅವಳು ಹೋಗಿ 10 ವರ್ಷ ಆಯ್ತಮ್ಮ. ಅವಾಗ ಇನ್ನೂ ರಾಜೀವ ಕಾಲೇಜಲ್ಲಿ ಓದ್ತಾ ಇದ್ದ. ಅವಾಗ ನಾನು VRS ತಗೊಂಡೆ. ಮನೆ ಜವಾಬ್ದಾರಿನೆಲ್ಲ ತಲೆ ಮೇಲೆ ಹಾಕ್ಕೊಂಡೆ. ಇವ್ರೇನ್ ಮನೆ ಕೆಲಸ ಮಾಡಲ್ವಾ ಮಾವ? ಅವನೆಲ್ಲಮ್ಮ ಮಾಡ್ತಾನೆ. ಮಾಡಕ್ ನಾನ್ ಬಿಟ್ಟಿದ್ರಲ್ವಾ. ಅವನಾಯ್ತು, ಅವನು ಓದೋದಾಯ್ತು. ಈಗ ಅವನ್ ಕೆಲಸ ಆಯ್ತು, ಆಫೀಸ್ ಆಯ್ತು, ಮನೆಗೆ ಬರೋದು. ಅಡಿಗೆ ಮನೆ ಕಡೆ ಬರೋದೇ ಇಲ್ಲ ಅಂತಾನೆ. ಒಂದ್ಸಲಿ ಏನಾಯ್ತು ಗೊತ್ತಾ? ಉಪ್ಪಿಟ್ಟು ಮಾಡ್ತೀನಿ ಅಂದ. ಸರಿ ಮಾಡಯ್ಯ ಅಂದೆ. ಇವನ್ ಏನ್ ಮಾಡ್ತಿದ್ದಾನೆ ಅಂತ ನೋಡೋಣ ಅಂದ್ರೆ ತಣ್ಣೀರ್ಗೆ ರವೆ ಹಾಕ್ಬಿಟ್ಟಿದ್ದಾನೆ. ಅತ್ಲಾಗೆ ಗಂಜಿನೂ ಆಗ್ಲಿಲ್ಲ, ಇತ್ಲಾಗ ಉಪ್ಪಿಟ್ಟು ಆಗ್ಲಿಲ್ಲ. ಅದಕ್ಕೆ ನಾನು ಅವನ್ಗೆ ಹೇಳ್ದೆ, ಇನ್ಮೇಲೆ ಅಡಿಗೆ ಮನೆ ಕಡೆ ಬರ್ಲೇಬೇಡ ಮಗನೇ ಎಂದೆ. ತೂಕುಡ್ಸೋನ್ಗೆ ಹಾಸಿಗೆ ಹಾಸ್ಕೊಟ್ಟಂಗಾಯ್ತು. ಹಾಗಲ್ಲಮ್ಮ, ಓದ್ನಲ್ಲಿ ಅವನು ಮಹಾ ಬುದ್ಧಿವಂತ. ಪ್ರತಿ ವರ್ಷ ಫಸ್ಟ್ ರ್ಯಾಂಕ್ನ ಯಾರಿಗೂ ಬಿಟ್ಕೊಡ್ಲೇ ಇಲ್ಲ ಅವನು. ಮಾವ ನೋಡಿ, ಉಪ್ಪು ಇಷ್ಟ ಹಾಕ್ಲಾ? ಇಷ್ಟ ಹಾಕ್ಲಾ? ಅಷ್ಟ್ ಬೇಡಮ್ಮ, ಸ್ವಲ್ಪ ಕಮ್ಮಿ ಹಾಕು. ಇಷ್ಟು? ಸರಿಗಿದೆ, ಹಾಕು. ಸರಿ. ಅಮ್ಮ ಪ್ರಣತಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಕಣಮ್ಮ. ಹೇಳಿ ಮಾವ. ನಮ್ ರಾಜೀವ ನಿನ್ನನ್ ಮದ್ವೆ ಆಗ್ತೀನಿ ಅಂದಾಗ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅನ್ಬಿಟ್ಟೆ ಕಣಮ್ಮ. ನೋಡಮ್ಮ, ನೀನು ಗೌರವಸ್ಥರ ಮನೆ ಹುಡುಗಿ ಅಂದ್ಮೇಲೆ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಬಿಟ್ನಮ್ಮ. ನಿಮ್ ನಂಬಿಕೆ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಮಾವ. ಹಾಗೆ ಈ ಮನೆತನದ ಗೌರವನ ಕಾಪಾಡೋ ಪ್ರಯತ್ನ ಪಡ್ತೀನಿ. ಸರಿ ಅಮ್ಮ, ಈ ಮನೆತನದ ಗೌರವ ಘನತೆ ಎಲ್ಲ ನೀನೇ ಕಾಪಾಡ್ಬೇಕಮ್ಮ. ಇದ್ಯಾವುದು ರಾಜೀವಂಗ್ ಗೊತ್ತಾಗೋದಿಲ್ಲಮ್ಮ. ಎಲ್ಲ ನೀನೇ ನೋಡ್ಕೋಬೇಕು. ಸರಿ ಮಾವ. ನಮ್ ರಾಜೀವ ಎದ್ದಿದಾನೋ ಇಲ್ವೋ ನೋಡಮ್ಮ. ಅವ್ರಾಗ್ಲೇ ಎದ್ದು ರೆಡಿ ಆಗ್ತಾ ಇದಾರ ಮಾವ. ಹೌದಾ? ಹಾ. ರಾಜೀವ, ಏ ರಾಜೀವ. ಹಾಯ್ ಅಂಕಲ್. ಓ, ಏನೋ ಸಂತೋಷ್, ಬಾ. ಹಾಯ್ ರಾಜೀವ್. ಏನ್ ಅಂಕಲ್ ಸುಮ್ನೆ ಕೂತ್ಕೊಬಿಟ್ಟಿದ್ದೀರಾ? ಮತ್ತಿನ್ನೇನಯ್ಯ ಮಾಡೋದು, ನನ್ಗೀಗ ಫುಲ್ ರೆಸ್ಟು. ಎಲ್ಲಾ ಕೆಲಸ ತಾನೇ ಮಾಡ್ತೀನಿ ಅಂತ ಪ್ರಣತಿ ಅಡಿಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ವಾವ್, ಪ್ರಣತಿ ಅವ್ರು ಅಡ್ಗೆ ಮಾಡ್ತಾ ಇದಾರ? ಹಾಗಾದ್ರೆ ಇವತ್ತು ಫುಲ್ ಕ್ಯಾಂಪ್ ಇಲ್ಲೇ. ಧಾರಾಳವಾಗಿ ಆಗ್ಬೋದು. ತಗೊಳ್ಳಿ. ಕೊಡಿ ಕೊಡಿ ಕೊಡಿ. ನೀನ್ ತಿಂತೀಯನಾ? ನೀನ್ ತಿನ್ನು. ವಾವ್ ಪ್ರಣತಿ ಅವರೇ, ತಿಂಡಿ ಸೂಪರ್. ಏನಪ್ಪ ಸಂತೋಷ್, ತಿನ್ನು ತಿನ್ನು. ಇಷ್ಟು ದಿವಸ ನಮ್ಮಪ್ಪ ಮಾಡಿದ ಅಡುಗೆನ ಹಾಗಿದೆ ಹೀಗಿದೆ ಅಂತ ಹೊಗಳ್ತಾ ಇದ್ದೆ.
ಈಗ ಪಕ್ಷಪಾತ ಮಾಡ್ತಾ ಇದ್ಯಾ? ಪಕ್ಷಪಾತನೂ ಇಲ್ಲ ಏನೂ ಇಲ್ಲ. ನೋಡು, ತಿಂಡಿ ಚೆನ್ನಾಗಿದೆ ಅಂತ ಹೇಳಿದೆ ಅಷ್ಟೇ. ಅಂಕಲ್ ಮಾಡೋ ಅಡ್ಗೆ ರುಚಿನ ಯಾರು ಯಾವತ್ತೂ ಬೀಟ್ ಮಾಡೋಕ್ ಆಗೋದೇ ಇಲ್ಲ. ಹೌದಪ್ಪ. ಪ್ರಣತಿ, ನನ್ಗೆ ಆಫೀಸಿಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ನಾನು ಆಫೀಸ್ಗೆ ಹೋಗ್ಬೇಕಿತ್ತು ರೀ. ನೋಡು, ನನಗ್ ಕೆಲ್ಸ ಇರೋದ್ರಿಂದ ನಾನ್ ನಿನ್ನ ಡ್ರಾಪ್ ಮಾಡೋಕ್ಕಾಗಲ್ಲ. ಸಾರಿ. ನೀನ್ ಬೇಕಾದ್ರೆ ಸಂತೋಷನ್ ಜೊತೆ ಹೋಗು, ಅವ್ನ್ ನಿನ್ನ ಡ್ರಾಪ್ ಮಾಡ್ತಾನೆ. ವೈ ನಾಟ್? ನನಗೂ 12 ಗಂಟೆವರೆಗೆ ಕೆಲಸ ಇಲ್ಲ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಬಿಡಿ. ಹಾಗೇನೆ ಹೋಗ್ತಾ ಅಂದುವೆ ಬ್ಯಾಂಕ್ಗೆ ಚೆಕ್ ಹಾಕ್ಬಿಟ್ಟು ಹೋಗು. ಸರಿ ಆಯ್ತು, ಸಂತೋಷ್ ಜೊತೆಲೆ ಹೋಗ್ತೀನಿ. 5 ನಿಮಿಷಕ್ಕೆ ರೆಡಿಯಾಗಿ ಬರ್ತೀನಿ. ಓಕೆ? ಹ್ಮ್. ಥ್ಯಾಂಕ್ಸ್. ಸಂತೋಷ್, ಏನೋ? ಪ್ರಣತಿಗೆ ಮನೇಲಿ ಕೂತು ಕೂತು ಬೋರ್ ಅಂತೆ, ಅದಕ್ಕೆ ಅವಳು ನಿನ್ ಕಂಪ್ನಿಗೆ ಜಾಯ್ನ್ ಆಗ್ತಾಳಂತೆ. ಹೌದಾ? ಎಸ್, ನಿನ್ಗೂ ಹೇಗಿದ್ರು ಹ್ಯಾಂಡ್ಸ್ ಇಲ್ಲ ಅಂದೆ. ಮನೇಲಾದ್ರೆ ಮನೇಲಿ, ಆಫೀಸಲ್ಲಾದ್ರೆ ಆಫೀಸಲ್ಲಿ. ಶಿ ವರ್ಕ್ಸ್ ವಿತ್ ಯು. ಪ್ರಣತಿ ಅವರೇ, ನೀವು ನನ್ನ ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಆದ್ರೆ ಒಂದ್ ಕಂಡೀಷನ್, ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಆಲ್ವೇಸ್ ವೆಲ್ಕಮ್. ರಾಜೀವ್, ಒಂದ್ ವಿಷಯ. ಏನದು? ನಂದು ಬಡವ್ರ ಕಂಪ್ನಿಯಪ್ಪ, ಅವ್ರ ಟ್ಯಾಲೆಂಟಿಗೆ ತಕ್ಕಂತೆ ಸ್ಯಾಲ್ರಿ ಕೊಡೋಕ್ ಆಗೋದಿಲ್ಲ. ನೋಡಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲ. ಆ ವಿಷಯ ನಿನ್ಗೂ ಪ್ರಣತಿಗೂ ಸಂಬಂಧಪಟ್ಟಿದ್ದು. ಏನಂತೀಯ? ಸಂತೋಷ್ ಹೇಗೆ ಹೇಳ್ತಾರೋ ಹಾಗೆ. ಅವ್ರ ಹತ್ರ ನನ್ನ ಡಿಮ್ಯಾಂಡ್ಸ್ ಏನೂ ಇಲ್ಲ. ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಇವತ್ತೇ ಜಾಯ್ನ್ ಆಗ್ಬಿಡಿ. ಆಲ್ ರೈಟ್. ಏನಪ್ಪ, ನಿಮ್ಗೆ ಒಪ್ಕೆನಾ? ಅದಕ್ಕೇನು, ಧಾರಾಳವಾಗಿ ಆಗ್ಬೋದು, ನಿಮ್ಮಿಷ್ಟ. ನನ್ ಜೊತೆ ಕೆಲಸ ಮಾಡಕ್ ನಿಮ್ ಬೇಜಾರಾಗ್ತಾ ಇದೆಯಾ? ಹಾಗೇನಿಲ್ಲ, ನಿಮ್ ಜೊತೆ ವರ್ಕ್ ಮಾಡೋಕೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಪ್ರಣತಿ ಅವರೇ. ಮಾವ, ಅವ್ರು ಬಂದ್ರಾ? ಇಲ್ಲಮ್ಮ, ನಿಂಗೆ ಗೊತ್ತಿಲ್ವಾ ಅವನು ಯಾವತ್ತಿಷ್ಟು ಬೇಗ ಮನೆಗೆ ಬಂದಿದ್ದಾನೆ ಹೇಳು? ಮಾವ, ನಿಮ್ ಕಾಫಿ ಆಯ್ತಾ? ಆಗ್ಲೇ ಆಯ್ತು. ನಿಮಗೂ ಬೇಕಾದ್ರೆ ಹೇಳಿ ಮಾಡ್ಕೊಂಬಂದು ಕೊಡ್ತೀನಿ. ಬೇಡ ಬೇಡ ಮಾವ, ನಾನೇ ಮಾಡ್ಕೊಂಡ್ ಬರ್ತೀನಿ. ಸಂತೋಷ್, ನೀವ್ ಇಲ್ಲಿ ಕೂತ್ಕೊಳ್ಳಿ, ನಾನು Okay. ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅಂಕಲ್, ಏನಪ್ಪ? ನೀವು ತುಂಬಾ ಲಕ್ಕಿ ಬಿಡಿ. ಯಾಕೆ? ಮಗನು ಸೊಸೆನು ಇಬ್ರು ತುಂಬಾ ಬುದ್ಧಿವಂತರು. ನೋಡು ಸಂತೋಷ್, ಯಾರೇ ಹೇಗಾದ್ರೂ ಇರ್ಲಿ, ನನ್ನ ಡ್ಯೂಟಿ ನಾನು ಮಾಡಲೇಬೇಕು ಕಣಯ್ಯ. ಸರಿ ಬಿಡಿ. ಅಪ್ಪ ಪ್ಲೀಸ್ ನನಗೆ USA ಕಳಿಸ್ಕೊಡಿ ಅಪ್ಪ. ನೋಡು, ಆಗಲ್ಲ ಅಂದ್ರೆ ಆಗಲ್ಲ. ಅಪ್ಪ ಪ್ಲೀಸ್, ಅಲ್ಲಿ ತುಂಬಾ ಒಳ್ಳೆ ಜಾಬ್ ಇದೆ ಅಪ್ಪ. ನೋಡ್ ರಾಜೀವ, ನಾನು ಒಂದು ಸಲ ಹೇಳಿದ್ಮೇಲೆ ಆಗೋಯ್ತು. ಅಪ್ಪ, ನನ್ನ ಆಂಬಿಷನ್ಗೆ ಇದು ಒಳ್ಳೆ ಸ್ಟೇಜ್ ಸಿಕ್ಕಿದೆ ಅಪ್ಪ ಈಗ. ಅದ್ ಏನೇ ಇರಬಹುದು. ಅಪ್ಪ ಪ್ಲೀಸ್ ಪ್ಲೀಸ್ ಅಪ್ಪ, ನನ್ನ ಪ್ರಾಬ್ಲಮ್ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೋಡು ರಾಜೀವ, ನನ್ನ ಪ್ರಾಬ್ಲಮ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೋ. ನಾನು ಒಂದ್ಸಲಿ ಹೇಳಿದ್ಮೇಲೆ ಮುಗಿದೋಯ್ತು. ಅಪ್ಪ 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 ಪ್ಲೀಸ್ ಅಪ್ಪ, ಇದೊಂದೇ ಒಂದ್ಸತಿ ಕಳ್ಸ್ಕೊಡಿ ಅಪ್ಪ. ಅಪ್ಪ ಪ್ಲೀಸ್, ಒಂದೇ ಒಂದ್ಸತಿ ಕಳ್ಸ್ಕೊಡಿ ಅಪ್ಪ ಪ್ಲೀಸ್. ನನ್ನ USA ಹೋಗೋ ಆಂಬಿಷನ್ ಎಲ್ಲ ನಿರಾಸೆ ಮಾಡ್ಬಿಡಿ ಅಪ್ಪ. ಅಪ್ಪ ಪ್ಲೀಸ್. ಹೋಗ್ಲೇಬೇಕೇನೋ? ಹೂನಪ್ಪ, ಹೋಗ್ಲೇಬೇಕು. ನನಗೇನೋ ಸರಿ ಕಾಣ್ತಾ ಇಲ್ಲ. ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಕಣೋ. ರಾಜೀವ್, ನೀವು ಹೋಗ್ಲೇಬೇಕಾ? ಹ್ಞೂ ಪ್ರಣತಿ, ನಾನು ಖಂಡಿತ ಅಲ್ಲಿಗೆ ಹೋಗ್ಲೇಬೇಕು. ನಾನು ಅಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ನನ್ನ ಕೆರಿಯರೇ ಚೇಂಜ್ ಆಗುತ್ತೆ. ನನ್ನ ಅಚೀವ್ಮೆಂಟ್ನ ಫುಲ್ಫಿಲ್ ಮಾಡಿದಾಗ ಆಗುತ್ತೆ.
ಅಂಕಲ್ ಅವ್ನು ಅಚೀವ್ ಮಾಡ್ಬೇಕು ಅಂದ್ರೆ ಅವ್ನ ಅಲ್ಲಿಗೆ ಹೋಗ್ಲೇಬೇಕು. ಲೇ ರಾಜೀವ, ನಾನೊಂದು ವಿಷಯ ಹೇಳ್ತೀನಿ, ಕೇಳ್ತೀಯಾ? ಏನಪ್ಪ? ನೀ ಕೆಲಸ ಬಿಟ್ಬಿಡು. ಅಪ್ಪ, ನೋಡ್ ರಾಜೀವ, ನೀ ದುಡ್ದು ನಮ್ಮನ್ನೇನು ಸಾಕ್ಬೇಕಾಗಿಲ್ಲ. ವರ್ಷಾನ್ಗಟ್ಲೆ ನೀನು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ರೆ ನನ್ನ ಗತಿ ಏನು, ಆ ಪ್ರಣತಿ ಗತಿ ಏನೋ? ನೋಡೋ, ನಾ ಹೇಳೋ ಮಾತು ಕೇಳು, ಅದೆಲ್ಲ ಏನು ಬೇಡ. ನಮ್ಮ ಸಂತೋಷನ್ ಥರ ಯಾವುದಾದ್ರೂ ನೀನು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಇದ್ಬಿಡು, ಎಲ್ಲ ಒಳ್ಳೇದಾಗತ್ತೆ. ಅಪ್ಪ, ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಪೂರ್ತಿಯಾಗಿ ನಾನು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಪ್ಪ. ಮತ್ತೆ ನನಗಿಂತ ಚಾನ್ಸ್ ಸಿಗಲ್ಲಪ್ಪ. ನಾನು ಇಷ್ಟು ದಿವಸ ಪಟ್ಟು ಶ್ರಮ ಎಲ್ಲ ವ್ಯರ್ಥ ಆಗೋಗ್ಬಿಡುತ್ತಪ್ಪ. ಅದು ಅಲ್ಲದೆ ಸ್ವಂತ ಬಿಸ್ನೆಸ್ಸು ಅದು ಇದು ಅಂತ ರಿಸ್ಕ್ ತೊಗೊಳಕ್ಕಾಗಲ್ಲಪ್ಪ. ಪ್ಲೀಸ್ ಅಪ್ಪ, ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳಿಪ್ಪ, ಪ್ಲೀಸ್. ಆಯ್ತಪ್ಪ, ನಿನ್ನಿಷ್ಟ, ನಾನೇನು ಹೇಳಕ್ಕಾಗತ್ತೆ? ಅಪ್ಪ ಪ್ಲೀಸ್ ಅಪ್ಪ, ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಬೇಡಿಪ್ಪ, ಪ್ಲೀಸ್. ಮಾವ, ಅವ್ರು ಹೋಗ್ ಬರ್ಲಿ ಬಿಡಿ. ಅವ್ರ ಆಸೆಗೆ ನಾವ್ ಅಡ್ಡಿ ಮಾಡೋದ್ ಬೇಡ. ಮತ್ತೆ ಇಂಥ ಚಾನ್ಸ್ ಸಿಗುತ್ತಾ? ಅವ್ರ ಮನ್ಸನ್ನ, ಅವ್ರ ಆಂಬಿಷನ್ನ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ವೆಲ್ ಸೆಡ್ ಪ್ರಣತಿ, ಎಲ್ಲರಿಗೂ ನಿಮ್ಮಂತ ಹೆಂಡತಿ ಸಿಗ್ಬೇಕು. ರಾಜೀವ್, ಯು ಆರ್ ಲಕ್ಕಿ ಕಣ. ಗೋ ಹೆಡ್. ರಾಜೀವ್, ಏನು? ನಿಮ್ಮನ್ ಬಿಟ್ಟು 1 ವರ್ಷ ಹೇಗಿರೋದು ಅನ್ಸುತ್ತೆ. ಒಂದೊಂದ್ಸಲ ನಿಮ್ ಜೊತೆ ನಾನು ಬಂದ್ಬಿಡ್ಲಾ ಅನ್ಸುತ್ತೆ. ಅಲ್ಲ ಪ್ರಣತಿ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ಅಲ್ಲಿ ಖುಷಿಯಾಗಿರ್ತೀನಿ ಅನ್ಕೊಂಡಿದ್ಯಾ? ಡೋಂಟ್ ವರಿ ರಾಜೀವ್, ನಾನ್ ಮನೆ ನೋಡ್ಕೊಳ್ತೀನಿ. ನೀವ್ ಆರಾಮಾಗಿ ಹೋಗ್ ಬನ್ನಿ. ಆದ್ರೆ ಏನ್ ಪ್ರಣತಿ? ಸಂತೋಷ್ ಕಂಪ್ನಿ ಬಿಟ್ಬಿಡ್ಲಾ? ಯಾಕೇನಾಯ್ತು? ನಾನ್ ಸಂತೋಷ್ ಜೊತೆ ಓಡಾಡೋದ್ರಿಂದ ನೋಡೋರು ನನ್ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಅಯ್ಯೋ ದಡ್ಡಿ, ಡೋಂಟ್ ಟಾಕ್ ಲೈಕ್ ಎ ಫೂಲ್. ಸಂತೋಷ್ನ, ನಿನ್ನನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಸಂತೋಷ್ ಈ ಮನೆಗೆ ಬಂದು ಹೋಗೋದ್ರಿಂದಲೇ ನನಗೆ ಧೈರ್ಯ ಇದೆ. ಅಪ್ಪನ್ಗೆ ಅವನ ಬಗ್ಗೆ ನನಗಿನ್ನ ಹೆಚ್ಚಿನ ವಿಶ್ವಾಸ ಇದೆ ಕಣೆ. ಥ್ಯಾಂಕ್ಸ್ ರಾಜೀವ್. ಯಾರು ನನ್ನ ಅರ್ಥ ಮಾಡ್ಕೊಳ್ದಿದ್ರು ಪರವಾಗಿಲ್ಲ, ನೀವ್ ನನ್ನ ಅರ್ಥ ಮಾಡ್ಕೊಂಡಿದ್ದೀರಲ್ಲ, ನನ್ಗಷ್ಟೇ ಸಾಕು. ಥ್ಯಾಂಕ್ಸ್ ರಾಜೀವ್. ನಿಮ್ ನಂಬಿಕೆ ನಾನು ಉಳಿಸ್ಕೋತೀನಿ. ಹಾಯ್ ಅಂಕಲ್. ಲಾ 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 ಲಾ. ವಿಶ್ ಯು ಹ್ಯಾಪಿ ಯುಗಾದಿ ಅಂಕಲ್. ಏನ್ ಅಂಕಲ್, ಹಬ್ಬ ಜೋರ? ಅದಕ್ಕೇನೆಯ, ವರ್ಷ ವರ್ಷ ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಅಂಕಲ್, ಬೇವು ಬೆಲ್ಲ ಕೊಡಲ್ವಾ? ಅಲ್ಲಿ ಇಟ್ಟಿದ್ದೀನಿ, ತಗೋ ಹೋಗು. ಅಂಕಲ್, ಆಶೀರ್ವಾದ ಮಾಡಿ ಮಾಡಿ ಅಂಕಲ್. ಹೇಯ್ ಸಂತೋಷ್, ಯಾವಾಗ ಬಂದೋ? ಆವಾಗ್ಲೇ ಬಂದಪ್ಪ. ಹ್ಯಾಪಿ ಯುಗಾದಿನಪ್ಪ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಸೇಮ್ ಟು ಯು. ನಾನಿನ್ ಬರ್ತೀನಿ ಕಣ. ಹೇಯ್, ಯಾಕೋ? ಬಾ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿವಂತೆ. ಬೇಡ ಕಣ. ಸರಿನಪ್ಪ, ನಿನ್ನಿಷ್ಟ. ಓಕೆ, ಇವತ್ತು ಇವನಿಗೆ ಊಟ ಮಾಡೋ ಅದೃಷ್ಟ ಇಲ್ಲ. ಬಾ, ನಾವೇ ಊಟ ಮಾಡೋಣ. ಬಾಯ್. ಹೇಯ್ ಸಂತೋಷ್, ಛೇ, ಒಬ್ನೇ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯೋ? ವರ್ಕ್ ಟೆನ್ಷನ್ ಕಣ, ಅದರಿಂದ ರಿಲೀಸ್ ಆಗೋಕೆ ಮಾಡಿ ಮೇಲೆ ಬಂದೆ ಕಣ. ಏನೋ 3-4 ದಿವಸದಿಂದ ಮನೆ ಕಡೆ ಬರಲೇ ಇಲ್ಲ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ನೀನು ಬರ್ದೇ ಇದ್ರೆ ನಮ್ಮ ಮನೆ ಎಲ್ಲ ಖಾಲಿ ಖಾಲಿ ಅನ್ಸುತ್ತೆ ಕಣೋ. ಆಗಾಗ ಬರ್ತಾ ಇರು. ನೀನು ಬಂದು ಹೋಗ್ತಾ ಇದ್ರೆ ನನ್ನ ಮನ್ಸಿಗೆ ಸಮಾಧಾನ ಕಣೋ. ನಾಳೆ ಬೆಳಿಗ್ಗೆ ನಾನು ಅಮೇರಿಕಾಗೆ ಹೋಗ್ತಾ ಇದ್ದೀನಿ. ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಬರೋವರೆಗೂ ನಮ್ಮ ಮನೆ ಕಡೆ ಸ್ವಲ್ಪ ಗಮನ ಕೊಡು. ಅಪ್ಪನ ಪ್ರಣತಿನ ನನಗೋಸ್ಕರ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋ. ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್ ಕಣೋ ಸಂತೋಷ್. ಪ್ಲೀಸ್ ಪ್ಲೀಸ್ ಸಂತೋಷ್, ನನಗೋಸ್ಕರ ಪ್ಲೀಸ್. ಡೋಂಟ್ ವರಿ ರಾಜೀವ್, ನೀನು ಆರಾಮಾಗಿ ಹೋಗ್ಬಾ, ನಾನು ನೋಡ್ಕೊಳ್ತೀನಿ ಕಣೋ. ಚಿಂತೆ ಮಾಡಬೇಡ ಕಣೋ. ಥ್ಯಾಂಕ್ ಯು ಸಂತೋಷ್. ಏ ರಾಜೀವ್, ಯಾಕೆ ಕೊಳ್ತಾ ಇದೆಯಾ? ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಅಳ್ತೀಯೋ? ಸರಿ ಬಾ, ಮನೆಗೆ ಹೋಗೋಣ. ಈಗ ಯಾಕೋ? ಈಗ ಯಾಕ? ನಾಳೆ ನಾನು ದೇಶ ಬಿಟ್ಟು ಹೋಗ್ತಾ ಇದ್ದೀನಿ ಕಣೋ.
ಇವತ್ತೊಂದ್ ದಿವಸ ನಾವೆಲ್ಲ ಜಾಲಿಯಾಗಿ ಎಂಜಾಯ್ ಮಾಡೋಣ. ಅಪ್ಪನು ಪ್ರಣತಿ ನಮಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಬಾ ಹೋಗೋಣ. ನಾಳೆ ಬೆಳಗ್ಗೆ ನೀನು ಪ್ರಣತಿ ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡಕ್ ಬರ್ಬೇಕು, ಓಕೆನಾ? ಸರಿ ರಾಜೀವ್, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ. ನೋ 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 ವೇ, ನಡಿ ಹೋಗೋಣ, ಕಮಾನ್. ಲೋ ರಾಜೀವ, ಏನಪ್ಪ? ನಿನ್ ಹೆಂಡತಿನೂ ನಿನ್ ಜೊತೆಲಿ ಕರ್ಕೊಂಡು ಹೋಗಕ್ ಆಗೋದಿಲ್ವೇನೋ? ಇಲ್ಲಪ್ಪ, ಆಗಲ್ಲ. ಯಾಕೆ ಜೊತೆಲಿ ಕರ್ಕೊಂಡು ಹೋಗಕ್ ಆಗಲ್ವಾ? ಇಲ್ಲಪ್ಪ, ನಾನಲ್ಲಿ ಒಂದ್ ಕಡೆ ಇರಲ್ಲ. ಕೆಲ್ಸದ ಮೇಲೆ ಬೇರೆ ಬೇರೆ ಸ್ಟೇಟ್ಸ್ಗಳು ಓಡಾಡಬೇಕು. ಅಲ್ಲಿ ಅವಳಿಗೂ ಒಂಟಿ ಆಗಿದ್ರೆ ಬೇಜಾರಾಗುತ್ತೆ. ಮದುವೆ ಆದ ಹೊಸ್ತು ನಿನ್ನ ಹೆಂಡ್ತಿನ ಬಿಟ್ಬಿಟ್ಟು ವರ್ಷಾನ್ಗಟ್ಲೆ ಹೊರಗಿರೋದು ನನಗೇನೋ ಅಷ್ಟು ಇಷ್ಟ ಆಗ್ತಿಲ್ಲ ಕಣೋ. ರಾಜೀವ, ನಾನೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಪ್ರಣತಿ ಸಂತೋಷ್ ಜೊತೆಲಿ ಇಷ್ಟೊಂದು ಸಲಿಗೆ ಆಗಿರೋದು ನನಗೇನೋ ಚೆನ್ನಾಗಿ ಕಾಣ್ತಿಲ್ಲ ಕಣಪ್ಪ. ಅಪ್ಪ, ಸಂತೋಷ್ ಬಗ್ಗೆ ಹಾಗೆಲ್ಲ ಹೇಳ್ಬಿಡಿಪ್ಪ, ಅವನಂತವನಲ್ಲ. ಅದು ಅಲ್ಲದೆ ಮೊದ್ಲಿಂದನೂ ಅವರಿಬ್ರು ಕ್ಲೋಸ್ ಫ್ರೆಂಡ್ಸು. ಅದಕ್ಕಿಂತ ಹೆಚ್ಚಾಗಿ ನನಗೆ ಪ್ರಣತಿ ಮೇಲೆ ನಂಬಿಕೆ ಇದೆಯಪ್ಪ. ಆದ್ರೂ ರಾಜೀವ, ನೋಡ್ದವ್ರು ಏನ್ ಅನ್ಕೊಳ್ತಾರೆ ನೀನೇ ಹೇಳು. ನೋಡ್ದವ್ರು ಏನಾದರೂ ಅಂದ್ಕೊಳ್ಳಿ ಬಿಡಪ್ಪ, ನಮಗ್ ನಾವು ಸರಿಯಾಗಿದ್ರೆ ಸಾಕು ಅಲ್ವೇನಪ್ಪ? ಆಯ್ತಪ್ಪ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ಆಗಾಗ್ಗೆ ಫೋನ್ ಮಾಡ್ತಾ ಇರು. ಸರಿನಪ್ಪ. ಈಗಾಗಲೇ ಲೇಟ್ ಆಯ್ತು, ಹೋಗಿ ಮಲ್ಕೋಗು. ಬೆಳಿಗ್ಗೆ ಬೇಗ ಹೇಳ್ಬೇಕು. ಅಪ್ಪ, ಅವರಿಬ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೊಂದ್ ದಿವಸ ನೀವು ಮೇಲ್ ಮಲ್ಕೊಳ್ಳಿ, ನಾನು ಹೋಗಿ ಅಲ್ಲೇ ಮಲಗ್ತೀನಿ. ಆಯ್ತು ಬಿಡಪ್ಪ, ನಾನೇ ಹೋಗಿ ಮಾಡಿ ಮೇಲೆ ಮಲ್ಕೊಳ್ತೀನಿ. ಹೇಳಿದ ಮಾತು ಕೇಳಲ್ಲ ಈ ಹುಡುಗರು.
ರಾಜೀವ್ ನೀವಲ್ಲಿ ಮಲ್ಗಿರ್ಲಿಲ್ವಾ? ಸಂತೋಷು ಮಲಗಿದ್ದಾನೆ, ಮೆಲ್ಲಗ್ ಮಾತಾಡು. ರಾಜೀವ್ ನನ್ನ ಕ್ಷಮಿಸ್ಬಿಡಿ. ನೀವೇ ಅಲ್ಲಿ ಮಲ್ಕೊಂಡಿದ್ದೀರಾ ಅನ್ಕೊಂಡು ನಾನು ಅಲ್ಲೇ ಮಲ್ಕೊಂಡ್ಬಿಟ್ಟೆ. ನನಗೆ ಗೊತ್ತು ಪ್ರಣತಿ, ಅವನಿಗೆ ಕೆಲಸ ಮಾಡಿ ಸುಸ್ತಾಗಿ ಅಲ್ಲೇ ಮಲಗಿದ್ದಾನಷ್ಟೇ. ನೀನು ಹಾಗೆ ಮಲಗಿದ್ದೆ. ನಾನು ಬಂದು ನೋಡಿ ಯಾಕೆ ನಿಮ್ಮನ್ನ ಎಬ್ಬರಿಸೋದು ಅಂತ ಅಲ್ಲೇ ತುದಿಲ್ ಮಲಗಿದ್ದೆ. ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ? ಡೋಂಟ್ ವರಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸಾರಿ ಕಣೋ ರಾಜೀವ, ಸಖತ್ ನಿದ್ದೆ ಬಂದ್ಬಿಡ್ತು, ನಿನ್ ರೂಮಲ್ಲೇ ಮಲಗ್ಬಿಟ್ಟೆ. ಹೌದು, ನೀವಿಬ್ರು ಎಲ್ಲಿ ಮಲಗಿದ್ರಿ? ಪರವಾಗಿಲ್ಲ ಬಿಡು ಸಂತೋಷ್, ನಾವೂನು ಆ ರೂಮಲ್ಲೇ ಮಲಗಿದ್ವಿ. ಅಯ್ಯೋ, ಹಾ ಟೈಮ್ ಆಗ್ಬಿಡ್ತು ಕಣೋ. ನೀವಿಬ್ರು ಬೇಗ ರೆಡಿಯಾಗಿ, ನಾನು ಬೇಗ ರೆಡಿಯಾಗಿ ಬರ್ತೀನಿ. ಏರ್ಪೋರ್ಟ್ಗೆಲ್ಲ ಜೊತೆಗೆ ಹೋಗ್ಬೇಕು. ಬೇಗ ಬೇಗ ಸರಿ ಕಣ. ರೆಡಿಯಾಗಿ. ಬೇಗ ಬಂದ್ಬಿಡಿ. ಬೇಗ ಬರ್ತೀನಿ ಪ್ರಣತಿ, ಆಯ್ತಾ? ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಡೋಂಟ್ ವರಿ ಡಿಯರ್. ಸಿಕ್ಕಾಡಿ ಬಿಸಿಯಪ್ಪ. ಏ ರಾಜೀವ, ಏನಪ್ಪ? ಫ್ಲೈಟಿಗೆ ಟೈಮ್ ಆಯ್ತು, ಬೇಗ ರೆಡಿ ಆಗಪ್ಪ. ಆಯ್ತಪ್ಪ. ಹೇ ರಾಜೀವ, ಬೇಗ ಬಾರೋ, ಟೈಮ್ ಆಯ್ತು. ಅಯ್ಯೋ, ಬರ 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 ಬರ. ಅಪ್ಪ, ನಾನಿನ್ ಹೋಗಿ ಬರ್ತೀನಪ್ಪ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ ಕಣೋ, ನಿನ್ನ ಆರೋಗ್ಯದ ಕಡೆ ಅಳ್ಬೇಡಿಪ್ಪ, ಚೆನ್ನಾಗ್ ನೋಡ್ಕೊಳ್ಳೋ. ಸಮಾಧಾನ ಮಾಡ್ಕೊಳ್ಳಿ. ಆದಷ್ಟು ಬೇಗ ಬರ್ತೀನಿ. ಆಗ್ಲಿ ಕಣಪ್ಪ, ಬರ್ತೀನಪ್ಪ. ಹುಷಾರಾಗಿ ಓಡ್ ಬಾ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಹಾ. ಬಾಯ್. ಐ ಆಮ್ ಸಾರಿ. ಇಟ್ಸ್ ಆಲ್ ರೈಟ್. ಯಾರು ಇವಳು? ಮೋಸ್ಟ್ಲಿ ಸಂತೋಷನ್ ನೋಡಕ್ ಬಂದಿರಬೇಕು. ಇರ್ಲಿ, ಆಮೇಲೆ ಹೋಗಿ ವಿಚಾರಿಸ್ಕೊಳ್ಳೋಣ. ಹಾಯ್ ಸಂತೋಷ್. ಹಾಯ್ ಮಹೇಂದ್ರ, ಬಾರೋ ಕೂತ್ಕೋ. ಹಾಯ್. ಬೈ ಮಹೇಂದ್ರ, ಇವ್ರು ಪ್ರಣತಿ. ಮೊನ್ನೆ ನನ್ನ ಫ್ರೆಂಡ್ ಫಾರಿನ್ಗೆ ಹೋದ್ನಲ್ಲ, ಅವ್ರ ಹೆಂಡತಿ. ಹಲೋ.
ಮಹೇಂದ್ರ, ಇವ್ರು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ನೀನ್ ಸ್ವಲ್ಪ ಹೆಲ್ಪ್ ಮಾಡಪ್ಪ. ಓ ಎಸ್, ಯಾವಾಗ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ. ಪ್ರಣತಿ, ಇವನ್ ತುಂಬಾ ಬ್ರಿಲಿಯಂಟು, ಅಷ್ಟೇ ಜಾಲಿ ಫೆಲೋ, ನೋಡೋಕ್ ಒಳ್ಳೆ ಸಿನಿಮಾ ವಿಲನ್ ಇದ್ದಾಗಿದ್ದಾನೆ. ಮಹೇಂದ್ರ, ಇವರು ತುಂಬಾ ಬ್ರಿಲಿಯಂಟ್ ಅಪ್ಪ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಹೂನಪ್ಪ, ನೋಡಿದ್ರೆ ಗೊತ್ತಾಗುತ್ತೆ. ಅದೇ ಹೇಗಪ್ಪ? ಅವ್ರ ಗ್ಲಾಮರ್ ನೋಡಿದ್ರೆ ಗೊತ್ತಾಗುತ್ತೆ ಕಣೋ. ಕೆಲವ್ರನ್ನ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬುದ್ಧಿವಂತರು ಅಂತ. ಮಾವ ಮಾವ, ಹಾ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹೋಗ್ ಬಮ್ಮ. ಸಂತೋಷ್, ನಡೀರಿ ಆಫೀಸ್ಗೆ ಹೋಗೋಣ. ಅಂಕಲ್, ಹೋಗ್ ಬರ್ಲಾ? ಹ್ಮ್ ಹಲೋ ರಾಜೀವ, ಚೆನ್ನಾಗಿದ್ಯಾ? ಓ, ನಾವೆಲ್ಲ ಚೆನ್ನಾಗಿದ್ದೀವಿ. ಪ್ರಣತಿನ ಅವಳಿಲ್ಲ. ಓಹೋ ಓಹೋ, ಎಲ್ಲ ಚೆನ್ನಾಗಿದ್ದಾರೆ. ಬಾಯ್. ಮಾವ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹೋಗ್ ಬಮ್ಮ. ಅಂಕಲ್, ನಾನು ಹೋಗ್ ಬರ್ತೀನಿ. ಹೋಗ್ ಬರಯ್ಯ. ಕೆನ್ ಐ ಹೆಲ್ಪ್ ಯು? ನೋ ಥ್ಯಾಂಕ್ಸ್. ಪರವಾಗಿಲ್ಲ, ಕೇಳ್ರಿ, ನಾನಿರೋದೆ ಹೆಲ್ಪ್ ಮಾಡೋಕ್ಕೋಸ್ಕರ. ಬೇಕಿದ್ರೆ ನಾನೇ ಹೇಳ್ತೀನಿ, ಆವಾಗ ಮಾಡಿ. ಓಕೆ ಓಕೆ, ಇವತ್ತು ಸಾಯಂಕಾಲ ಆಫೀಸ್ ಮುಗಿದ್ಮೇಲೆ ಏನು ಮಾಡ್ತೀರಾ? ಅದ್ರ ಅಗತ್ಯ ನಿಮ್ಗಿಲ್ಲ. ಕೋಪ ಮಾಡ್ಕೋಬೇಡ್ರಿ, ಸುಮ್ಮನೆ ಕೇಳಿದೆ ಅಷ್ಟೇ. ಮನೆಗೆ ಹೋಗ್ತೀನಿ. ಓ, ಇಟ್ಸ್ ಬೋರಿಂಗ್ ಯಾ. ಸುತ್ತಾಡ್ಕೊಂಡು ಹೋಗೋದು ಬಿಟ್ಟು ಮನೆಗೆ ಯಾಕೆ? ಒಂದು ಕೆಲಸ ಮಾಡಿ, ನನ್ನ ಕಂಪ್ನಿ ಕೊಡಿ, ಆಫೀಸ್ ಮುಗಿಸ್ಕೊಂಡ್ಮೇಲೆ ಶಾಪಿಂಗ್ ಹೋಗೋಣ. ರಾತ್ರಿ ಡಿನ್ನರ್ ಆದಮೇಲೆ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ, ನಿಜವಾಗ್ಲೂ. ಏನು ಯೋಚನೆ ಮಾಡ್ತಿದ್ದೀರಾ? ಸಾರಿ, ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ. ಹೋಗ್ಲಿ ಬಿಡಿ, ಕೆಳಗಡೆ ಕಾಫಿ ಡೇಗೆ ಹೋಗ್ಬಿಟ್ಟು ಒಂದು ಕಪ್ ಕಾಫಿ ಕುಡ್ಕೊಬರೋಣ. ಆಫೀಸ್ ಬಾಯ್ ಹತ್ರ ಹೇಳಿದೀನಿ ಕಾಫಿ ತಗೊಂಬಾ ಅಂತ, ಅದನ್ನ ನಿಮ್ಗೂ ಕಳಿಸ್ತೀನಿ, ಕುಡೀರಿ. ಛೇ. ಅಯ್ಯ, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯೋ, ಟೈಮ್ ಆಯ್ತು, ನಾನಿನ್ ಬರ್ತೀನಿ ಪ್ರಣತಿ. ಬರ್ತೀನಿ ಅಂಕಲ್, ಒಂದ್ ಬರ್ತೀನಿ. ನಿಮಿಷ ಇರಿ ಸಂತೋಷ್, ಊಟ ಮಾಡ್ಕೊಂಡು ಹೋಗೋರಂತೆ. ಇಲ್ಲ ಬೇಡ, ಇವತ್ತು ನನ್ಗೆ ಹಸುವಿಲ್ಲ. ಗುಡ್ ನೈಟ್ ಅಂಕಲ್, ಬರ್ತೀನಿ. ಅಯ್ಯೋ ಮಾವ, ಮರ್ತೇ ಬಿಟ್ಟೆ. ಅರ್ಧ ಗಂಟೆಲಿ ಅಡಿಗೆ ರೆಡಿ ಮಾಡ್ಬಿಡ್ತೀನಿ. ಕೂತ್ಕೊಳಮ್ಮ, ಕೂತ್ಕೋ. ನೀ ಕೆಲಸದಲ್ಲಿ ಬ್ಯುಸಿ ಇದ್ಯಲ್ಲ, ನಾನು ಆಗ್ಲೇ ಅಡಿಗೆನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸಾರಿ ಮಾವ, ಈ ಬಿಸಿಲಿ ಅಡಿಗೆ ಮಾಡೋದೇ ಮರ್ತೋಗುತ್ತೆ.
ನಾಳೆಯಿಂದ ನಾನೇ ಬೇಗ ಅಡಿಗೆ ಮಾಡ್ಬಿಡ್ತೀನಿ. ಆಯ್ತು ಬಿಡಮ್ಮ. ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಮ್ಮ. ಮಾವ ಸಂತೋಷ್ ಬಂದ್ರಾ? ಇನ್ನೂ ಇಲ್ಲ. ಸಂತೋಷ್ ಬಂದ್ರು ಅನ್ಸುತ್ತೆ. ಹೋಗ್ ನೋಡು. ಹಲೋ. ಬನ್ನಿ ಸಂತೋಷ್. ಹಾಯ್ ಅಂಕಲ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಂತೋಷ್ ಏನ್ ತಗೊಳ್ತೀರಾ, ಕಾಫಿ ಟೀ? ಕಾಫಿನಾ? ನನ್ಗೇನು ಬೇಡ. ಹೇ ಯು, ನೀವ್ ನಮ್ಮ ಮನೆಗ್ ಬರೋವಾಗ ಯಾವಾಗೂ ತಿನ್ಕೊಂಡ್ ಬರ್ತಿರ್ಲಿಲ್ಲ, ಜ್ಞಾಪಕ ಮಾಡ್ಕೊಳ್ಳಿ. ಅಯ್ಯೋ ಮರೈತಿ, ಕುಯ್ಬೇಡ. ಅದೇನ್ ಮಾಡಿದ್ಯೋ ತಗೊಂಡ್ ಬಾ, ತಿಂತೀನಿ. ಹಾಗ್ ಬನ್ನಿ ದಾರಿಗೆ. ಸಂತೋಷ್, ನೀನ್ ಯಾವಾಗ ಮದ್ವೆ ಆಗ್ತಿದ್ಯಾ? ಓಹೋ, ನಾಳೆಯಿಂದ ಈ ಮನೆಯಲ್ಲಿ ಕಾಫಿ ತಿಂಡಿ ಏನು ಸಿಗಲ್ಲ ಅನ್ಸುತ್ತೆ ಅಂಕಲ್. ಆಯ್ತಾಯ್ತು, ಮಾವಯ್ಯ ಹೇಳ್ತಾ ಇದ್ರು ನೀವ್ ಹೊಟ್ಟೆ ಹಸ್ಕೊಂಡಿರಲ್ಲ ಅಂತ. ನೀವು ಒಂದ್ ಮದ್ವೆ ಆದ್ರೆ ಆಯ್ತು. ಆಗ್ತೀನಿ ಆಗ್ತೀನಿ, ಖಂಡಿತ ಆಗ್ತೀನಿ. ಅದ್ರಲ್ಲೂ ರಾಜೀವ ಫಾರಿನ್ ಇಂದ ಬಂದ್ಮೇಲೆ. ಅಲ್ಲಿವರೆಗೂ ಹೆಣ್ಣನ್ ನೋಡ್ಬೋದಲ್ವಾ? ನೋಡ್ಬೋದು ಅಂಕಲ್, ಆದ್ರೆ ನಾನು ಒಪ್ಪುವಂತ ಹುಡುಗಿ ನಿಮ್ ಸೊಸೆ ಪ್ರಣತಿ ತರ ಇರ್ಬೇಕು ಅನ್ನೋದೇ ನನ್ನಲ್ಲಿರೋ ಕಂಡೀಷನ್. ಅರೆ ಮರ್ತೇ ಬಿಟ್ಟಿದ್ದೆ, ನಿನ್ನೆ ರಾಜೀವ ಫೋನ್ ಮಾಡಿದ್ದ. ಅಲ್ಲೇನು ತೊಂದ್ರೆ ಇಲ್ವಂತೆ, ಚೆನ್ನಾಗಿದ್ದಾನಂತೆ. ಹೌದಾ? ಫೋನ್ ಮಾಡಿದ್ರಾ? ರಾತ್ರಿ 2 ಗಂಟೆಗೆ ಫೋನ್ ಮಾಡಿದ್ದ. ಮೋಸ್ಟ್ಲಿ ಅವನ ಆಫೀಸಲ್ಲಿ ಇದ್ದ ಅನ್ಸುತ್ತೆ. ಹೌದಾ? ಊಟ ತಿಂಡಿಗೆ ಏನ್ ಮಾಡ್ಕೊಂತಾರಂತೆ? ಅಯ್ಯೋ, ಅಮೆರಿಕದಲ್ಲಿ ಇಂಡಿಯನ್ ಹೋಟ್ಲ್ಗಳಿಗೆ ಏನು ತೊಂದ್ರೆನೇ ಇಲ್ವಂತೆ. ಆರಾಮಾಗಿ ಊಟ ಎಲ್ಲ ಸಿಗುತ್ತೆ. ಅಬ್ಬಾ, ಇನ್ಮೇಲೆ ನನ್ನ ಕೈಲಿ ತಿನ್ನಕ್ಕಾಗಲ್ಲ. ಪ್ರಣತಿ, ನಿಮ್ ಬ್ಯಾಗ್ ತಗೊಳ್ಳಿ. ಅಂಕಲ್, ನಾನಿನ್ ಬರ್ಲಾ? ಸರಿ. ಫೈಲ್ ತಗೊಂಡು ನಾನು ಹೊರಗಡೆ ಇರ್ತೀನಿ, ನೀವು ಬೇಗ ಬನ್ನಿ. ಮಾವ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹಾಗೆ ಬರ್ತಾ ನಿಮಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬರ್ತೀನಿ. ಆಯ್ತಮ್ಮ. ಬರ್ಲಾ? ಬಾಯ್ ಬಾಯ್. ಬಾಯ್. ಹಲೋ. ಹಲೋ ಪ್ರಣತಿ, ನಾನ್ ರಾಜೀವ್. ಹೌ ಆರ್ ಯು ರಾಜೀವ್? ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅಪ್ಪ ಮಾವನು ಚೆನ್ನಾಗಿದ್ದಾರೆ. ಸಂತೋಷ ಆಗಿದ್ದಾನೆ. ಎಲ್ರೂ ಚೆನ್ನಾಗಿದ್ದಾರೆ. ರಾಜೀವ್, ನೀನಿಲ್ದೆ ಒಂದೊಂದ್ ದಿನ ಕಳಿಯೋದು ನನಗ್ ಕಷ್ಟ ಆಗಿದೆ ಗೊತ್ತಾ? ಯಾವಾಗ ಬರ್ತೀಯಾ? ನಾನ್ ಬರೋದು ಆಲ್ಮೋಸ್ಟ್ 7 ಮಂತ್ಸ್ ಆಗ್ಬೋದು ಪ್ರಣತಿ. 7 ಮಂತ್ಸಾ? ನೀವಿಲ್ದೆ ಹೇಗೆ? ಪ್ಲೀಸ್ ಬೇಗ ಬನ್ನಿ ರಾಜೀವ್. ಆಯ್ತು ಮೈ ಡಿಯರ್ ಸ್ವೀಟ್ ಹಾರ್ಟ್, ನಿನ್ಗೋಸ್ಕರ ಆದಷ್ಟು ಬೇಗ ಇಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಇಂಡಿಯಾಗೆ ಬರ್ತೀನಿ, ಓಕೆನಾ? ಅದ್ ಸರಿ, ನಿಮ್ ಕೆಲ್ಸ ಹೇಗ್ ನಡೀತಿದೆ? ಫ್ಯಾಂಟಾಸ್ಟಿಕ್ ಪ್ರಣತಿ, ನಾನು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನಿಸ್ತಾ ಇದೆ. ಸಾಹೇಬ್ರು ಹೊಗಳ್ತಾ ಇರೋದ್ ನೋಡಿದ್ರೆ ಅಲ್ಲೇ ಸೆಟ್ಲ್ ಆಗೋ ರೀತಿ ಕಾಣುತ್ತೆ. ನೆವರ್, ನಾನು ಆದಷ್ಟು ಬೇಗ ಇಂಡಿಯಾಗೆ ಬರ್ತೀನಿ. ಓಕೆ, ಹಾಗಾದ್ರೆ ಟ್ರೈನಿಂಗ್ ಮುಗಿದ್ ಕೂಡ್ಲೆ ತಕ್ಷಣ ಹೊರಟ್ ಬಂದ್ಬಿಡ್ಬೇಕಪ್ಪ. ಬರ್ತೀರಾ ತಾನೇ? ಡೆಫಿನೆಟ್ಲಿ ಮೈ ಡಿಯರ್. ಹಾಯ್. ಅಂದಾಗೆ ಮರ್ಚೆಂಟಲ್ ಕಾರ್ಪೊರೇಷನ್ದು ಡಾಟಾ ಎಂಟ್ರಿ ಮಾಡಕ್ಕೆ ಹೇಳಿದ್ನಲ್ಲ, ಮಾಡಿ ಮುಗಿಸಿದ್ರಾ? ಮಾಡ್ತಾ ಇದ್ದೀನಲ್ಲ. ಹೋಗ್ಲಿ ಬಿಡಿ, ನಿಧಾನಕ್ಕೆ ಮಾಡಿರಾಯ್ತು. ನೀವೇನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕಾಗಿಲ್ಲಲ್ಲ, ರಾತ್ರಿ ಎಲ್ಲ ಕುತ್ಕೊಂಡು ಇಲ್ಲೇ ಕೆಲಸ ಮಾಡಿರಾಯ್ತು. ಡೋಂಟ್ ವರಿ, ನೀವು ಕೆಲಸ ಮುಗಿಸೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ಜೊತೆ ಹೊರಗಂತೂ ಕಂಪ್ನಿ ಕೊಡಲ್ಲ ಅಂತೀರಿ, ಅಟ್ಲೀಸ್ಟ್ ಇಲ್ಲೇ ಕೆಲಸ ಮಾಡ್ತಾ ಇಬ್ರು ಟೈಮ್ ಪಾಸ್ ಮಾಡ್ಬೋದಲ್ಲ. ಹಾಂ, ಡಿನ್ನರಿಗೆ ನಿಮ್ಗೇನು ತರಿಸ್ಲಿ? ಕಮಾನ್ ಹೇಳಿ.
ಯಾವ ಹೋಟ್ಲಿಂದ ಏನ್ ಬೇಕಾದ್ರೆ ತರಿಸ್ಕೊಡ್ತೀನಿ, ದುಡ್ಡು ನಾನು ಕೊಡ್ತೀನಿ. ನೋ ಥ್ಯಾಂಕ್ಸ್. ಹೋಗ್ಲಿ ಬಿಡಿ, ನಿಮ್ಗೆ ಮನೆ ಊಟನೇ ಇಷ್ಟ ಅನ್ಸುತ್ತೆ. ನನಗಂತೂ ಹೋಟ್ಲ್ ಊಟನೇ ತುಂಬಾ ಇಷ್ಟ. ಈ ಕಾಲನೇ ಹಾಗೆ, ದಿನಕ್ಕೊಂದು ಹೋಟ್ಲು, ದಿನಕ್ಕೊಂದು ಮಿನೋ, ದಿನಕ್ಕೊಂದು ಟೇಸ್ಟ್, ಫುಲ್ ಥ್ರಿಲ್ ಆಗೇ ಇರಬೇಕು. ಏನಂತೀರಾ? ಚೇಚೆ, ಅದು ಹಾಗಲ್ಲ, ಹೀಗೆ. ಹೌ ಡೇರ್ ಯು ಟಚ್ ಮೀ, ಸ್ಟುಪಿಡ್ ಇಡಿಯಟ್. ನನ್ ಕೆನ್ನೆಗೆ ಹೊಡಿತೀಯಾ? ನಿನ್ನ ಹತ್ರ ಸಾರಿ ಕೇಳಿಸ್ಲಿಲ್ಲ ಅಂದ್ರೆ ನಾನು ಮಹೇಂದ್ರನೇ ಅಲ್ಲ. ಹಾ, ಯಾರು ನೀವು? ನನ್ನ ಹೆಸರು ಮಹೇಂದ್ರ ಅಂತ. ಒಳಗೆ ಬರ್ಬೋದಾ? ಏನ್ ವಿಷಯ ಅಂತ ಕೇಳ್ಬೋದಾ? ನಿಮ್ಮ ಮಗ ರಾಜೀವ್, ನಿಮ್ಮ ಸೊಸೆ ಪ್ರಣತಿ ತಾನೇ? ಹೌದು. ಏನಾಯ್ತು ಅವ್ರಿಗೆ? ರೇ, ಗಾಬರಿ ಆಗ್ಬೇಡಿ, ಯಾರಿಗೇನು ಆಗಿಲ್ಲ. ಇನ್ ಮುಂದೆ ಆಗುತ್ತೆ. ಅಂದ್ರೆ ನಾನು ಒಳಗೆ ಬರ್ಬೋದಾ? ಹಾ, ಬನ್ನಿ ಒಳಗೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂದಾಗೆ ನಿಮ್ಮ ಮಗ ರಾಜೀವ್ ಅಬ್ರಾಡಲ್ಲಿದ್ದಾನಲ್ವಾ? ಹೌದು. ಅವ್ನು ಬರೋದು ಇನ್ನು 5-6 ತಿಂಗಳಾಗುತ್ತಲ್ವಾ? ಹೌದು. ಅಲ್ಲಿವರೆಗೂ ನಿಮ್ಮ ಸೊಸೆನ ಹುಷಾರಾಗಿರ ಕೇಳ್ತೀರಾ? ಈಗೇನಾಯ್ತು? ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಾ? ಏನ್ ವಿಷಯ? ಅಯ್ಯೋ, ಆ ಸಂತೋಷನ್ ಜೊತೆ ನಿಮ್ಮ ಸೊಸೆ ಊರೆಲ್ಲ ಓಡಾಡ್ತಿರ್ತಾಳೆ. ಇಷ್ಟನ ವಿಷಯ? ನನ್ನ ಸೊಸೆ ಅಂತೋಳಲ್ಲ. ಅಯ್ಯೋ, ಈ ಕಾಲದಲ್ಲಿ ನಿಜ ಹೇಳಿದ್ರೆ ಯಾರು ನಂಬಲ್ಲಲ್ಲ. ನಾನು ಹೇಳೋ ಸತ್ಯನ ಅರ್ಥ ಮಾಡ್ಕೋಬೇಕು. ಅಲ್ಲ ಸ್ವಾಮಿ, ಆಫೀಸ್ನಲ್ಲಿ ನೋಡಿದ್ರೆ ರೊಮ್ಯಾನ್ಸು, ಬೀದಿಲ್ ನೋಡಿದ್ರು ರೊಮ್ಯಾನ್ಸು, ಹೋಟ್ಲಲ್ಲಿ ನೋಡಿದ್ರು ರೊಮ್ಯಾನ್ಸು, ಪಾರ್ಕಲ್ಲಿ ನೋಡಿದ್ರು ರೊಮ್ಯಾನ್ಸು, ಹೋಗ್ತಾ ಬರ್ತಾ ಹೇಳ್ಬೇಕು ಅಂದ್ರೆ ಟೋಟಲ್ ಆಗಿ ರೊಮ್ಯಾನ್ಸು, ಬರೇ ರೊಮ್ಯಾನ್ಸ್ ಸ್ವಾಮಿ. ನೋಡಿ ಸ್ವಾಮಿ, ನಿಮ್ ಮಗ ಅಮೇರಿಕಿಂದ ಬರೋಷ್ಟೊತ್ತಿಗೆ ನಿಮ್ ಸೊಸೆ ಒಂದ್ ಮಗುನ್ ಕರ್ಕೊಂಡು ನಿಮ್ ಮನೆಗೆ ಬರ್ತಾಳೆ, ಅದಂತೂ ಗ್ಯಾರಂಟಿ. ಅಯ್ಯೋ ಪಾಪ, ತಾವೇನ್ ಮಾಡ್ತೀರಾ ಹೇಳಿ? 3 ಹೊತ್ತು ಅಡಿಗೆ ಮನೆಯೊಳಗೆ ಸೇರ್ಕೊಂಡು ತಿಂಡಿ ತೀರ್ಥ ಅಂತ ಒಳಗಡೆ ಎದ್ಬಿಡ್ತೀರಾ. ಆ ನಿಮ್ ಸೊಸೆ ಸಂತೋಷ ಆಫೀಸ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಎಂಟೇರ್ ಲಾಲ್ಬಾಗ್ ಸುತ್ತಿ ಒಂದ್ ಫ್ಲವರ್ ತಂದು ನಿಮ್ ಕಿವಿಗೆ ಇಟ್ಬಿಟ್ಟಿದ್ದಾರೆ. ಮೊದ್ಲ ಸಂತೋಷನ ಮನೆಯಿಂದ ಹೊರಗಾಕೋದ್ರ ಬಗ್ಗೆ ಯೋಚನೆ ಮಾಡಿರೇ? ಆಯ್ತಪ್ಪ, ಆ ವಿಚಾರನ ನಾನು ಯೋಚನೆ ಮಾಡ್ತೀನಿ. ನೋಡಪ್ಪ, ಈ ವಿಷಯನ ಊರಲ್ಲಿ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನಮ್ಮ ವಂಶದ ಮಾನ, ಮರ್ಯಾದೆ, ಗೌರವ ಎಲ್ಲ ಮಣ್ಣುಪಾಲಾಗೋಗ್ಬಿಡುತ್ತಪ್ಪ. ನಿನಗೇನಾದ್ರು ದುಡ್ಡು ಬೇಕಾದ್ರೆ ಅವಾಗ ಇಲ್ಲಿಗೆ ಬಾ, ನಾನು ಕೊಡ್ತೀನಿ. ಚೇ ನನಗೇನು ತೊಂದರೆ ಇಲ್ಲ, ಅದ್ರ ಅವಶ್ಯಕತೆನೇ ಇಲ್ಲ. ಮಾನ ಮರ್ಯಾದೆ ಹೋಗ್ಬಾರ್ದು, ಅವ್ರು ಓಡೋಗಿ ಮದುವೆ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ದೆ. ಈ ಬೆಂಗಳೂರು ಸಿಟಿಲಿ ಟ್ರಾಫಿಕ್ ಜಾಮ್ ಆದಾಗ FML ಸುದ್ದಿ ಬರುತ್ತಲ್ಲ, ಆ ರೀತಿ ಈ ವಿಷಯ ಬರಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ. ಕೆಲ್ಸ ಮುಗೀತು, ಬರ್ಲೇ? ಸರಿಯಪ್ಪ, ಬರ್ತೀನಿ ರಾಯ್ರೆ. ಹೋಗ್. ನಮಸ್ಕಾರ. ಅಂದಾಗೆ ನಾ ಹೇಳಿದ ವಿಷಯ ಡೋಂಟ್ ವರಿ, ಯಾರಿಗೆ ಹೇಳಲ್ಲ ಬಿಡಿ.
ಐ ಆಮ್ ಸಾರಿ ಮಾವ, ಕೆಲಸ ಮುಗಿಸ್ ಬರೋದು ಲೇಟ್ ಆಗೋಯ್ತು. ಇನ್ಮೇಲೆ ಈ ತರ ಮಾಡಲ್ಲ. ಅದರ ಅವಶ್ಯಕತೆನೂ ಇಲ್ಲ. ಇನ್ಮೇಲೆ ನೀನ್ ಬೇಗ ಬರ್ಬೇಕಾಗೂ ಇಲ್ಲ. ಮಾವ, ಏನ್ ಹೇಳ್ತಾ ಇದ್ದೀರಾ ನೀವು? ಹೇಳ್ಬೇಕಾದ್ದೇ ಹೇಳ್ತಾ ಇದ್ದೀನಿ. ನೋಡು ಪ್ರಣತಿ, ನಿನಗೆ ಈ ಮನೇಲಿ ಜಾಗ ಇಲ್ಲ. ನೀ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಮಾವ, ಏನ್ ಹೇಳ್ತಾ ಇದ್ದೀರಾ ನೀವು? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನೇನ್ ತಪ್ಪು ಮಾಡ್ದೆ? ನಿನ್ ನಡತೆ ಸರಿಗಿಲ್ಲ. ನಿನ್ ನಡತೆ ಸರಿಗಿಲ್ಲ. ಓ, ಗೊತ್ತಾಯ್ತು ಬಿಡಿ. ನೋಡಿ, ನಾನು ಸಂತೋಷು ಬರೀ ಫ್ರೆಂಡ್ಸು ಅಷ್ಟೇ. ನೀವ್ ತಿಳ್ಕೊಂಡಿರೋ ಅಷ್ಟು ಕೀಳ್ಮಟ್ಟಕ್ಕೆ ಇಳ್ದಿಲ್ಲ ನಾನು. ನೀನ್ ಯಾವ ಮಟ್ಟಕ್ಕೆ ಇಳಿದಿದ್ಯೋ ನನಗೆ ಬೇಕಾಗಿಲ್ಲ. ನಿನ್ನ ಗಂಡ ಈ ಮನೆಗೆ ವಾಪಸ್ ಬರೋವರೆಗೂ ನೀನ್ ಈ ಮನೆ ಕಾಲಿಡೋ ಅವಶ್ಯಕತೆ ಇಲ್ಲ. ಅವನ್ ಬಂದ ಮೇಲೆ ಅದೇನಾಗತ್ತೋ ಆಗೋಗ್ಲಿ. ನೀ ಎಲ್ಲಿ ಬೇಕಾದ್ರೂ ಇರೋ. ಮಾವ, ಮಾವ ಪ್ಲೀಸ್ ನೋಡಿ, ನಿಮ್ಗೆ ಯಾರೋ ಇಲ್ಲ ಸಲ್ಲದನ್ನ ಹೇಳಿದ್ದಾರೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಮಾವ. ನನ್ನ ಮಗ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದ. ಅದನ್ನ ನಾನು ನಂಬಿದ್ದೆ. ಅದಕ್ಕೆ ಈ ಮನೇಲಿ ನಿನ್ಗೊಂದು ಒಳ್ಳೆ ಸ್ಥಾನ ಕೊಟ್ಟಿದ್ದೆ. ಮಾವ, ಯಾರ್ಯಾರ್ದು ಮಾತ್ ಕೇಳಕ್ ಹೋಗ್ಬೇಡಿ. ನನ್ ಮೇಲೆ ಸುಮ್ನೆ ಅಪವಾದ ಹೊರ್ಸೋದ್ ಬೇಕಾಗಿಲ್ಲ. ನಾನ್ ಮನುಷ್ಯಲಾಗಿರಲ್ಲ, ನಿಮ್ಗಿನ್ನೂ ಗೊತ್ತಿಲ್ಲ. ಸಂತೋಷನ್ ಕರ್ಸಿ ಸತ್ಯ ಹೇಳೋಣ ಅಂದ್ರೆ ನಂಬೋ ಸ್ಥಿತಿಲಿ ನೀವಿಲ್ಲ. ಸಂತೋಷ್ಗೂ ನನ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ನೀವಿಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಒಂದಲ್ಲ ಒಂದಿನ ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನ್ ಇನ್ ಬರ್ತೀನಿ. ಈ ವಿಷಯ ಹೇಳೋದ್ರಿಂದ ರಾಜೀವ್ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗುತ್ತೆ. ಅವನ್ ಇಷ್ಟು ದಿನ ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಅಪ್ಪ, ಅಪ್ಪ, ಪ್ರಣತಿ. ಏ ರಾಜೀವ, ಇಲ್ಲಿದ್ದೀನ್ ಬಾರೋ. ನೀವಿಲ್ಲಿದ್ದೀರಾ? ಬಂದೆಪ್ಪ. ಬಾರೋ ರಾಜೀವ. ಆಶೀರ್ವಾದ ಮಾಡಿಪ್ಪ. ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ. ರಾಜೀವ, ಹೇಗಿದ್ಯೋ? ನಾನ್ ಚೆನ್ನಾಗಿದ್ದೀನಪ್ಪ. ನೀವು ಹೇಗಿದ್ದೀರಾ? ನನಗೇನೋ ಗುಂಡು ಕಲ್ಲಿದ್ದಾಗಿದ್ದೀನಿ. ಅಂದಾಗೆ ನಿನ್ ಟ್ರೈನಿಂಗ್ ಎಲ್ಲ ಆಯ್ತಾ? ಸೂಪರ್ ಆಗಿತ್ತಪ್ಪ. ರಾಜೀವ, ಪ್ರಯಾಣದಿಂದ ತುಂಬಾ ಆಯಾಸ ಆಗಿರತ್ತೆ. ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ತಿನ್ನುವಂತೆ. ಆಯ್ತಪ್ಪ. ಪ್ರಣತಿ, ಪ್ರಣತಿ. ರಾಜೀವ, ಪ್ರಣತಿ ಇಲ್ಲಿಲ್ಲ. ನಾನು ಬರ್ತೀನಿ ಅಂತ ಗೊತ್ತಿತ್ತಲ್ಲ. ಸಂತೋಷ್ ಜೊತೆ ಆಫೀಸ್ಗೆ ಹೋಗಿದ್ದಾಳಪ್ಪ. ಇಲ್ಲ. ಮತ್ತೆ ಓಡೋದ್ಲು. ಅಪ್ಪ, ಏನ್ ಹೇಳ್ತಾ ಇದ್ದೀರಾ? ಹೇಳ್ಬೇಕಾದ್ದೇ ಹೇಳ್ತಾ ಇದ್ದೀನಿ. ಅಲ್ಲಪ್ಪ, ಸಂತೋಷ್ ಪ್ರಣತಿ ಇಬ್ರು ಒಳ್ಳೆ ಸ್ನೇಹಿತರು. ಅವ್ರ ಬಗ್ಗೆ ನಂಗೆ ನಂಬಿಕೆ ಇದೆ. ಆ ನಂಬಿಕೆ ನಿನಗಿರ್ಬೋದು ಕಣೋ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಗೊತ್ತಾಗಲ್ಲ ಅಂತ ತಿಳ್ಕೊಳತ್ತೆ. ಆದ್ರೆ ಪ್ರಣತಿ ನಡತೆಗೆಟ್ಟೋಳು. ಅಪ್ಪ, ಏನ್ ಹೇಳ್ತಾ ಇದ್ದೀರಾ? ನಾನು ಹೇಳ್ಬೇಕಾದ್ದೇ ಹೇಳ್ತಾ ಇದ್ದೀನಿ. ಯಾರು ನಿಮ್ಗೆ ಹೇಳಿದ್ದು? ಹೇಳ್ಬೇಕಾದವರೇ ಹೇಳಿದ್ದಾರೆ. ಅವನ್ ಯಾರೋ ಮಹೇಂದ್ರ ಅಂತೆ, ಸಂತೋಷ್ ಸ್ನೇಹಿತ ಅಂತೆ. ಅವನೇ ಬಂದು ಹೇಳ್ಬಿಟ್ಟೋದ. ಅವ್ನ ಯಾವನ ಬಂದು ಹೇಳ್ದ ಅಂದ್ಬಿಟ್ಟು ನೀವು ಪ್ರಣತಿನ ಯಾಕೆ ಹೊರಗೆ ಹಾಕಿದ್ರಿ? ನಾನೆಲ್ಲ ಹೊರಗಾಕ್ತೆ. ಅವಳು ಹೋಗ್ತೀನಿ ಅಂದ್ಲು, ಹೋಗು ಅಂದೆ. ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಇದೆ. ನಾನು ಆ ನಂಬಿಕೆ ನಂಗಿಲ್ಲ. ಅಲ್ಲಪ್ಪ, ಪ್ರಣತಿ ಏನೋ ಈ ಮನೆಗೆ ಹೊಸಬ್ಳು. ಸಂತೋಷ್ನ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ. ಅವನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಾ? ಆ ಅರ್ಥನೇ ಅನರ್ಥ ಆಗಿರೋದು. ನನ್ನ ಹೆಂಡತಿ ಬಗ್ಗೆ ನನಗೆ ನಂಬಿಕೆ ಇದೆ. ನಾನು ಬರ್ತೀನಿ. ರಾಜೀವ, ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನ ಹೆಂಡತಿನ ಮನೆಗೆ ಕರ್ಕೊಂಬರಕ್ಕೆ. ಬೇಡ ಕಣೋ, ನನ್ನ ಮಾತು ಕೇಳು. ನನ್ನ ಹೆಂಡತಿಗಿಲ್ದೇ ಇರೋ ಮನೆ ನನಗೂ ಬೇಡ. ರಾಜೀವ, ರಾಜೀವ, ರಾಜೀವ. ರಾಜೀವ, ಯಾರು ಏನೇ ಹೇಳಿದ್ರು ನೀನ್ ನನ್ನ ಮೇಲೆ ಅನುಮಾನ ಪಡ್ಲಿಲ್ವಲ್ಲ, ಅಷ್ಟೇ ಸರ್. ಸಂತೋಷ್, ಇಷ್ಟೆಲ್ಲ ಆಗಿದೆ ಅಂತ ನೀನು ನನ್ಗೆ ಯಾಕೆ ಹೇಳಲಿಲ್ಲ? ಹೇಳಬೇಕು ಅನ್ಕೊಂಡೆ. ಪ್ರಣತಿನೇ ಬೇಡ ಅಂದ್ಲು. ನಿನ್ನ ಟ್ರೈನಿಂಗ್ ಎಲ್ಲ ಹಾಳಾಗಿ ಹೋಗುತ್ತೋ ಅಂತ. ಸರಿ, ಬಾ ಹೋಗೋಣ. ಎಲ್ಲಿಗೆ? ಎಲ್ಲಿಗಂತ ಕೇಳ್ತೀಯಲ್ಲೋ, ಪ್ರಣತಿ ನಿಂಗೋಸ್ಕರ ಕಾಯ್ತಿರ್ತಾಳೆ. ಬಾ ಹೋಗೋಣ. ಸರಿ, ನಡಿ.
ನೀವಿಬ್ರು ಯಾಕೆ ಇಲ್ಲಿಗೆ ಬಂದ್ರಿ? ಸರ್ 5 ನಿಮಿಷ ಅವಕಾಶ ಕೊಟ್ರೆ ನಾನು ನಿಮ್ಮ ಹತ್ರ ಮಾತಾಡಬೇಕು. ನಿಮ್ಮ ಸೊಸೆ ಪ್ರಣತಿ ಬಗ್ಗೆ. ನಿಜ ಹೇಳಬೇಕು ಅಂದರೆ ತಪ್ಪು ಮಾಡಿದ್ದು ನಾನು ಸರ್, ನಿಮ್ಮ ಸೊಸೆ ಮತ್ತು ಸಂತೋಷ್ ಅಲ್ಲ ಸರ್. ನನ್ನ ಕ್ಷಮಿಸ್ಬಿಡಿ ಸರ್. ಸರ್, ನಾನು ನಿಮ್ಮ ಸೊಸೆ ಮೇಲೆ ಕಣ್ಣಾಕಿ ನಿಜ ಸರ್. ಅವ್ರು ಸಿಗಲಿಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಂದ ಸಂತೋಷ್ ಮತ್ತು ಪ್ರಣತಿ ಮೇಲೆ ಏನೇನೋ ಹೇಳಿಬಿಟ್ಟೆ ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಅವರಿಬ್ರು ಸ್ನೇಹದಲ್ಲಿ ತುಂಬ ಕ್ಲೋಸ್ ಆಗಿದ್ರು. ನಾನೇ ತಪ್ಪು ಮಾಡಿಬಿಟ್ಟೆ, ನಂದೇ ತಪ್ಪು. ಅವ್ರ ಸ್ನೇಹಕ್ಕೆ ಮಸಿ ಬೆಳೆದ್ಬಿಟ್ಟೆ ಸರ್. ನನ್ನ ಕ್ಷಮಿಸ್ಬಿಡಿ, ನೀನು ನನ್ನ ಕ್ಷಮಿಸ್ಬಿಡು. ಇಟ್ಸ್ ಆಲ್ ರೈಟ್. ಅಯ್ಯೋ ಪಾಪಿ, ನಿನ್ ಮಾತು ಕೇಳಿ ನನ್ನ ಸೊಸೆನ ಬಾಯಿಗೆ ಬಂದಾಗ ಅನ್ಬಿಟ್ನಲ್ಲೋ, ಮನೆಯಿಂದ ಓಡಿಸ್ಬಿಟ್ನಲ್ಲೋ. ಛೇ, ನಿನ್ನ ನಾನು ಕ್ಷಮಿಸಲ್ಲ, ನಿನ್ನ ನಾನು ಕ್ಷಮಿಸಲ್ಲ. ನೀ ಅದಕ್ಕೆ ಅರ್ಹನಲ್ಲ. ಕ್ಷಮಿಸ್ಬೇಕಾದ್ದು ನಾನಲ್ಲ ಕಣೋ, ಸಂತೋಷು ಪ್ರಣತಿ. ಸಂತೋಷ್, ನನ್ನ ಕ್ಷಮಿಸ್ಬಿಡಪ್ಪ. ಅಂಕಲ್, ನನ್ನ ಮತ್ತು ಪ್ರಣತಿ ಮಧ್ಯೆ ಒಂದು ನಿರ್ಮಲವಾದ ಸ್ನೇಹತೆ ಹೊರತು ಬೇರೇನೂ ಅಲ್ಲ. ನಾನು ರಾಜೀವ್ನ ಹೇಗೆ ಸ್ನೇಹ ದೃಷ್ಟಿಯಿಂದ ನೋಡ್ತಾ ಇದ್ನೋ ಅದೇ ಥರ ಪ್ರಣತಿನೂ ನೋಡ್ತಾ ಇದ್ದೆ. ಹೌದಪ್ಪ, ನಾವೆಲ್ಲ ಒಳ್ಳೆ ಸ್ನೇಹಿತರು. ರಾಜೀವ, ಪ್ರಣತಿ, ಹೌದು ಮಾವ, ಈಗ ನಿಮ್ಗೆ ಗೊತ್ತಾಯ್ತಲ್ಲ. ಯಾವುದೇ ಸಂಬಂಧಗಳಿಂದ ಹೊರಗಿದ್ರೂ ಸಹ ಅಪ್ಪ, ಒಂದು ಗಂಡು ಹೆಣ್ಣು ನಿರ್ಮಲವಾದ ಸ್ನೇಹದಲ್ಲಿರ್ತಾರೆ ಅನ್ನೋದಕ್ಕೆ ನಮ್ಮ ಪ್ರಣತಿ ಮತ್ತೆ ಸಂತೋಷ ಸಾಕ್ಷಿನಪ್ಪ. ಅಪ್ಪ, ನಾವು ನಮ್ಮ ಆತ್ಮಸಾಕ್ಷಿಗೆ ದ್ರೋಹ ಆಗದೆ ಇರೋ ಹಾಗೆ ನಡ್ಕೊಂಡ್ರೆ ಈ ಕೆಟ್ಟ ಪ್ರಪಂಚ ನೋಡೋ ದೃಷ್ಟಿನೇ ಬದಲಾಯಿಸ್ಕೊಳತಪ್ಪ. ಅಲ್ಲಿವರೆಗೂ ಈ ಥರ ಭಿನ್ನಾಭಿಪ್ರಾಯಗಳು ಬರುತ್ತೆ ಹೋಗುತ್ತೆ. ನೋಡಪ್ಪ,
ನಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನಾವು ಬದುಕಿದ್ರೆ ಅದನ್ನ ನೋಡಿ ಸಮಾಜ ತಾನಾಗೆ ಬದಲಾಯಿಸ್ಕೊಳ್ಳುತ್ತೆ. ಈ ಅನುಮಾನ ಅನ್ನೋ ಪಿಶಾಚಿ ಎಲ್ರಿಗೂ ಇರುತ್ತೆ. ಈ ರೀತಿ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನನಗೆ ನಮ್ಮ ಸಂತೋಷನ ಮೇಲೆ, ನಮ್ಮ ಪ್ರಣತಿ ಮೇಲೆ ಎಲ್ರಿಗಿಂತ ಹೆಚ್ಚಾಗಿ ನನಗೆ ನಂಬಿಕೆ ಇದೆಯಪ್ಪ. ಪ್ರಣತಿ, ನಿನ್ನ ನಿಷ್ಕಲ್ಮಶವಾದ ಸ್ನೇಹನ ಅರ್ಥ ಮಾಡ್ಕೊಳ್ದೆ ನಿನ್ನ ಹತ್ರ ನಾನು ತುಂಬಾ ಕೆಟ್ಟದಾಗಿ ನಡ್ಕೊಂಡ್ಬಿಟ್ನಮ್ಮ. ನನ್ ಕ್ಷಮಿಸ್ತೀಯಾ? ಅಯ್ಯೋ ಮಾವ, ಇದೇನ್ ಮಾವ ನನಗ್ ಕೈ ಮುಗಿತಾ ಇದ್ದೀರಾ? ಮಾವ, ಹಾಗೆಲ್ಲ ಮಾತಾಡ್ಬೇಡಿ. ನೀವ್ ದೊಡ್ಡೋರು. ಏನೋ ಕೆಟ್ಟಗಳಿಗೆಲಿ ಹಾಗೆಲ್ಲ ನಡೆದೋಯ್ತು. ನಮ್ಗೆಲ್ಲ ಮುಂದಿನ ಜೀವನ ಚೆನ್ನಾಗಿರತ್ತೆ. ಹೌದಮ್ಮ, ನೀನ್ ಹೇಳಿ ಸರಿನೇ. ಪ್ರಪಂಚದಲ್ಲಿ ಎಲ್ಲಾ ಸಂಬಂಧಗಳಿಗೆ ಮೀರ್ಸಿದ್ದು ಸ್ನೇಹ ಅಂತ ಇವತ್ತು ಅರ್ಥ ಆಗ್ತಾ ಇದೆ. ಆಗಿದ್ದೆಲ್ಲ ಮರ್ತು ಬಿಡಿ. ಇವತ್ತಿಂದ ನಾವೆಲ್ಲರೂ ಫ್ರೆಂಡ್ಸು. ಅಂಕಲ್ ನಾನಿನ್ ಹೊರಡ್ತೀನಿ. ಏಯ್, ಎಲ್ಗೋ ಹೋಗ್ತೀಯಾ? ಚಿತ್ರಾನ್ನ ಯಾರೋ ತಿಂತಾರೆ. ಚಿತ್ರಾನ್ನ